ಯಸುವೆ ಮಾನವತೆ ನಮಸ್ತಸ್ಮೈ ಗುಣಾತೀತ ವಿಧವಾದ ಪ್ರಥಮದಲ್ಲಿ ಆರಾಧ್ಯ ಗುರುದೇವರಿಂದ ಹೃದಯದಲ್ಲಿ ಸ್ಮರಿಸಿಕೊಂಡು ನಮ್ಮ ಸಿದ್ಧಘಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂಥ ಸಿದ್ದೇಶ್ವರ ಸ್ವಾಮಿಯನ್ನ ನೆನೆಸುತ್ತಾರೆ. ಈ ಒಂದು ದೇವಸ್ಥಾನದ ಮೂಲಕರ್ತೃವಾಗಿರುವಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಅನಂತ ನಮನ ಸಮರ್ಪಣೆ. ವೀರಭದ್ರೇಶ್ವರ ಒಂದು ಜಯಂತಿ ಮತ್ತು ಜಾಗೃತೋತ್ಸವ ಅಂಗವಾಗಿ ಹಮ್ಮಿಕೊಳ್ಳುವಂಥ ಈ ಕಾರ್ತಿಕ ಮಾಸದ ಪ್ರಾತಃಕಾಲದ ಇಷ್ಟಲಿಂಗ ಶಿವಪೂಜಾ ಸಮಾರಂಭ ಹಾಗೂ ದೀಕ್ಷಾರ್ಥಿಗಳಿಗೆ ಇಷ್ಟಲಿಂಗ ದೀಕ್ಷಾ ಒಂದು ಕಾರ್ಯಕ್ರಮದ ಮೂಲ ಕಾರ್ಯಕರ್ತರಾಗಿ ಪೂಜಾ ಸೇವೆಯನ್ನು ಸಲ್ಲಿಸಿರುವಂಥ ಸದಾಶಿವನ ಶ್ರೀ ಮಹಾನ್ ಶಾಸ್ತ್ರ ಮೊದಲುಗೊಂಡಿಗೆಲ್ಲ ಅವರ ಒಂದು ಭಾಗವೇ. ಈ ಸಮಾರಂಭದಲ್ಲಿ ದೀಕ್ಷಾರ್ಥಿಗಳಾಗಿ ಆಗಮಿಸಿದಂತೆ ಎಲ್ಲ ದೀಕ್ಷಾವರ್ಗಗಳೇ, ಅವರ ಪಾಲಕ ಪೋಷಕರೇ ಮತ್ತು ಹಿರಿಯರು ಮತ್ತು ಅಕ್ಕಪಕ್ಕದ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರೇ, ತಾಯಿಯಿಂದ ಮತ್ತು ಮಕ್ಕಳು. ಈಗಾಗಲೇ ಶಿವಪೂಜೆ ಎಲ್ಲ ಸಾಂಗಮಂಗಲ ಬೇರೆ ಇನ್ನೇ ದೀಕ್ಷಾ ಮಾಡಬೇಕು. ದೀಕ್ಷಾ ಅಂದರೆ ಏನು ಅಂತ ಹೇಳಿದ್ರೆ, ನಿಮ್ಮ ಈ ಜನ್ಮದ ದೋಷಗಳನ್ನು ನಿವಾರಣೆ ಮಾಡಿ ನಿಮಗೆ ಸದಾ ಕಾಲ ಒಳ್ಳೆಯದನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ಕೆ ದೀಕ್ಷಾ ಅಂತ ಹೇಳ್ತಾರೆ. ಲೋಕಾನುಡಿಯೊಳಗೆ ದೀಕ್ಷೆಗೂ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅಂತ ಮಾತಾಡಿದ್ದಾರೆ. ಅಂದ್ರೆ ಜೀವನದಲ್ಲಿ ನೀವು ದೀಕ್ಷೆ ತೆಗೆದುಕೊಳ್ಳೇಬೇಕು, ಮೋಕ್ಷ ಬೇಕನ್ನುವಂತ ಉಂಟ. ಅದಕ್ಕೆ ನಿಮ್ಮ ತಂದೆ ತಾಯಿಗಳು ಗೊತ್ತಲ್ಲ, ಏನ್ ಮಾಡಿದ್ರೆ ದೀಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ನೆನಪ ಕರ್ಕೊಂಡ್ಬಂದಿದ್ದಾರೆ. ದೀಕ್ಷೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ನೀವೆಲ್ಲರೂ ಶಿವಪೂಜಾ ಅಂತ ಆಗಬೇಕು, ಶಿವನ ಸದಾಕಾಲ ಪೂಜೆ ಮಾಡಬೇಕು, ಸದಾಕಾಲ ಶಿವನಾಮಸ್ಮರಣೆ ಮಾಡಬೇಕು, ಕೊನೆ ನೀವು ಶಿವ ಆಗಬೇಕು ಅನ್ನೋ ಕಾರಣ. ನೀವು ದೇವರು ಮಾಡಿ ಪ್ರಯತ್ನ ಮಾಡ್ತೀವಿ. ಒಂದು ದೇವರನ್ನ ಮಾಡಬೇಕಾದಾಗ ಒಂದು ಕಲ್ಲಿರುತ್ತೆ, ಆ ಕಲ್ಲಿಗೆ ಒಬ್ಬ ಶಿಲ್ಪಿ ರೂಪ ಕೊಡ್ತಾನೆ. ಅದನ್ನು ಒಬ್ಬರು ಗುರುಗಳು ಬಂದು ಏನು ಮಾಡ್ತಾರೆ, ಒಂದು ದೇವಸ್ಥಾನಗಳಿಗೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಕಲ್ಲೇನಾಗ್ಬಿಡುತ್ತೆ, ದೇವರ. ಎಲ್ಲ ದೇವಸ್ಥಾನಗಳು ಶಿಲೆಯಿಂದ ಮೊದಲು ಆ ಶಿಲೆ ರೂಪಕ್ಕಿಂತ ಏನಿತ್ತು, ಎಲ್ಲೋ ಬೆಟ್ಟದಲ್ಲೋ ಎಲ್ಲೋ ಒಂದು ಗುಡ್ಡೆಯಲ್ಲೋ ಕಲ್ಲಾಗಿತ್ತು. ಅದಕ್ಕೆ ಹೋಗಿ ಯಾರು ಪೂಜೆ ಮಾಡ್ತಿದ್ದಿಲ್ಲ. ಆ ಕಲ್ಲನ್ನು ತೆಗೆದುಕೊಂಡು ಬಂದು ಒಬ್ಬ ಶಿಲ್ಪಿ ಏನು ಮಾಡ್ತಾನೆ, ಅದಕ್ಕೊಂದು ರೂಪ ಕೊಡ್ತಾರೆ. ಯಾವ ದೇವರು ಬೇಕು ಅದಕ್ಕೊಂದು ರೂಪ ಕೊಡ್ತಾರೆ. ರೂಪ ಆದ ತಕ್ಷಣ ಎಲ್ಲರೂ ಪೂಜೆ ಮಾಡಿಸ್ತಾರೇನು? ಈ ಶಿಲ್ಪಿ ಮಾಡತಕ್ಕಂಥ ಫ್ಯಾಕ್ಟರಿ ಹೋಗಿ ಸಾವಿರಾರು ವಿಗ್ರಹಗಳು ಇರ್ತಾವಲ್ಲಿ, ಯಾರು ಹಣ್ಣಲ್ಲೇ ಮಾಡಿಸ್ತಾರನ ಅಲ್ಲಿ. ಶಿಲೆಯೊಳಗೆ ರೂಪ ಬಂದಿದೆ, ಶಕ್ತಿ ಬಂದಿರೋದಿಲ್ಲ. ಆ ವಿಗ್ರಹವನ್ನ, ಶಿಲೆಯನ್ನು ತೆಗೆದುಕೊಂಡು ರೂಪ ವಿಗ್ರಹವನ್ನು ತೆಗೆದುಕೊಂಡು ಬಂದು ಒಂದು ಶುಭ ಮುಹೂರ್ತದಲ್ಲಿ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಗುರುಗಳ ಮುಖಾಂತರವಾಗಿ ಮಂತ್ರೋಪದೇಶ ಮಾಡಿ ನೇತ್ರೋನ್ಮನ್ನ ಅಂತೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲಿ ದೇವರು ವಾಸ ಆಗ್ತಾನೆ. ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಅನ್ನದಾನ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹೀಗೆ ದೇವರನ್ನ ಒಂದು ಪೂಜಿಸುವಂತ ಪರಂಪರೆ ಹೇಗಿದೆ, ಹಾಗೆ ನಿಮ್ಮನ್ನು ಸಹಿತ ಇವತ್ತು ದೇವರನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನೀವೆಲ್ಲ ಒಂದು ದೀಕ್ಷಾ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಿಮಗೆ ದೀಕ್ಷೆ ಮೊದಲು ಆಗ್ಬಿಟ್ಟು, ಈಗಾಗಲೇ ಒಂದು ದೀಕ್ಷೆ ಅಲ್ಲ, 2 ದೀಕ್ಷೆ ಆಗಿದೆ. ಈಗಾಗಲೇ ಈಗ ನಿಮ್ಮ ತಂದೆ ತಾಯಿ ಗೊತ್ತಾಗುತ್ತೆ. ತಾಯಿಯ ಗರ್ಭದಲ್ಲಿ 8 ತಿಂಗಳಾದ ಮೇಲೆ ನಿಮಗೆ ಗರ್ಭದಲ್ಲಿದ್ದಾಗ ಒಂದು ದೀಕ್ಷಾ ಸಂಸ್ಕಾರವನ್ನು ಮಾಡ್ತಾರೆ.
ಆ ದೀಕ್ಷಾ ಸಂಸ್ಕಾರ ಮುಖಾಂತರವಾಗಿ ಒಂದು ಲಿಂಗವನ್ನ ತಾಯಿ ಹೇಳಿಕೊಡ್ತಾರೆ. ಗರ್ಭಾರ್ಥ ಲಿಂಗದಾನ ಸಂಸ್ಕಾರ ಅಂತ ಹೇಳ್ತಾರೆ. ನಂತರದಲ್ಲಿ ನಾಮಕರಣ ಮಾಡುವಾಗ ಹೇಗೆ ಆಯ್ತು? ನೀವೇನೋ ಜನ್ಮ ಪಡ್ಕೊಳ್ತೀರಿ, ನಿಮ್ಗೊಂದು ಹೆಸರು ಬೇಕಲ್ಲ, ಅದಕ್ಕೆ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡುವಾಗ ಏನ್ ಮಾಡ್ತಾರೆ? ಮತ್ತೆ ಅದೇ ಲಿಂಗವನ್ನ ನಿಮ್ಮ ಕೊರಳಿ ಕಟ್ಟಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿ ನಿಮಗೆ ಹೆಸರು ಇಡ್ತಾರೆ. ಅದಕ್ಕೆ ನಾಮಕರಣ ಅಂತ. ಅವಾಗೂ ಸಹಿತ ಅದೇ ಲಿಂಗು ಮಾತ್ರ ನಿಮ್ಗೆ ಕೊಡಲು ಬಂದಿರ್ತದ. ಈಗಿರುವಂತ ಲಿಂಗು ಇದೆಯಲ್ಲ, ಅವಾಗ ನಿಮ್ಗೆ ಕೊಡಲು ಇರ್ತದೆ. ಆದ್ರೆ ಈ ಮೂರನೇ ದೀಕ್ಷೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎರಡೂ ದೀಕ್ಷೆಯೊಳಗೆ ನಿಮ್ಗೆ ಲಿಂಗ ಏನೋ ದೇಹಕ್ಕೆ ಸಿಕ್ಕಿರುತ್ತೆ, ಆದರೆ ಮಂತ್ರ ಯಾವುದು ಅಂತ ಮಂತ್ರೋಪದೇಶ ಆಗೋದಿಲ್ಲ. ತಾಯಿಯ ಗರ್ಭದಲ್ಲಿ ತಾಯಿ ಜಪ ಮಾಡ್ತಿರ್ತಾಳೆ, ನಿಮಗೆ ಕೇಳಿಸಿರುತ್ತೆ, ಆದ್ರೆ ನೆನಪಿಟ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇರಲ್ಲ. ನಾಮಕರಣ ಮಾಡುವಾಗ ಮತ್ತೆ ಗುರುಗಳು ಏನ್ ಮಾಡ್ತಾರೆ? ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿ ದೀಕ್ಷೆ ಮಾಡಿ ಮತ್ತೆ ನಿಮಗೆ ಹೆಸರು ಹೋಗ್ತಾರೆ ಕಿವಿಯಲ್ಲಿ. ಆವಾಗಲೂ ಸಹಿತ ನಿಮಗೆ ನೆನಪಿರುತ್ತೆ, ಕಿವಿ ಇರುತ್ತೆ, ಕೇಳುತ್ತೆ, ಅದು ನೆನಪಿಟ್ಕೊಳ್ಳೋ ಸಾಮರ್ಥ್ಯ ಇರೋದಿಲ್ಲ. ಸ್ಮೃತಿ ಸ್ಫಟನದಲ್ಲಿ ನೆನಪಿನ ಸಾಮರ್ಥ್ಯ ಇರೋದಿಲ್ಲ. ಅದಕ್ಕೆ ಈ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ರೇಣುಕಾದಿ ಪಂಚ ಆಚಾರ್ಯ ಏನು ಮಾಡಿದ್ರು? ಭಕ್ತನಿಗೆ ದೀಕ್ಷೆಗಳ ಮುಖಾಂತರವಾಗಿ ಲಿಂಗ ಏನೋ ಪ್ರಾಪ್ತವಾಯಿತು, ಆ ಭಕ್ತನಿಗೆ ಮಂತ್ರೋಪದೇಶ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ 8 ವರ್ಷ ಕಡ್ಡಾಯ ಮಾಡಿದ್ದಾರೆ. 8ನೇ ವರ್ಷಕ್ಕೆ ಗಂಡು ಮಗುವಾಗಿರಲಿ ಹೆಣ್ಣು ಮಗುವಾಗಿರಲಿ ದೀಕ್ಷಾ ಮಾಡಿಸ್ತೀವಿ. ಅದಕ್ಕೆ ಮಂತ್ರ ದೀಕ್ಷೆ ಅಂತ ಹೇಳ್ತಾರೆ. ಮಂತ್ರವನ್ನ ನೀವು ಉಪದೇಶ ಮಾಡೋಕ್ಕೋಸ್ಕರವಾಗಿ ದೀಕ್ಷೆ ಮಾಡಬಹುದು. ಈಗ ಯಾವ ದೀಕ್ಷೆ ಇದು? ಮಂತ್ರ ದೀಕ್ಷೆ. ನೀವು ಮಂತ್ರೋಪದೇಶ ತೆಗೆದುಕೊಳ್ಳಿ, ಮಂತ್ರ ದೀಕ್ಷೆ ತೆಗೆದುಕೊಳ್ಳಿ. ಈ ಮಂತ್ರ ದೀಕ್ಷೆಯನ್ನ ತೆಗೆದುಕೊಳ್ಳುವ ಮುಖಾಂತರವಾಗಿ ನೀವು ಸದಾ ಕಾಲ ಶಿವಪೂಜೆ ಮಾಡುವಂತರಾಗಬೇಕು. ಶಿವಪೂಜೆ ಮಾಡ್ತಾ 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 ನಿಮ್ಮ ದೇಹ ಹೇಗಾಗಬೇಕು? ಮಂತ್ರ ಹೇಳ್ತಾ ಹೇಳ್ತಾ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡವಾಗಬೇಕು. ಪ್ರತಿಯೊಂದು ದೇಹದ ರೋಮರೋಗಗಳು ಮಂತ್ರ ಗಳಿಸಬೇಕಂತ ನೀವು ಮಂತ್ರ ಶುರು ಮಾಡಿದ್ರೆ ನಿಮ್ಮ ಪುರಾಣದಲ್ಲಿ ನಿಮ್ಮೆಲ್ಲ ರಾಮಾಯಣದಲ್ಲಿ ಕೇಳಬಹುದು. ಶ್ರೀರಾಮಚಂದ್ರನ ನಾಮಸ್ಮರಣೆ ಯಾರು ಮಾಡ್ತಿದ್ರು? ಆಂಜನೇಯ ಮಾಡ್ತಿದ್ದ. ಎಷ್ಟು ಸ್ಮರಣೆ ಮಾಡ್ತಿದ್ದ ಆಂಜನೇಯ ಸ್ವಾಮಿ ಅಂತ ಹೇಳಿದ್ರೆ, ಉಸಿರು ತೆಗೆದುಕೊಳ್ಳಬೇಕಾದ್ರೆ ರಾಮ್ ಜೈರಾಮ್ ಅಂತ ಹೇಳ್ತಾನೆ. ನಿಂತಿಗಳಲ್ಲೂ ಸಹಿತ ಉಸಿರಾಡ್ತಿರ್ತೇವೆ ಅಲ್ವಾ? ಅವಾಗಲೂ ಜಪ ಮಾಡ್ತಾ ಇದ್ದ. ಜಪ ಮಾಡಿ ಮಾಡಿ ಆತನ ರೋಮಗಳು ರಾಮನಾಮಸ್ಮರಣೆ ಹೇಳ್ತಾ ಇತ್ತು ಅಂತ ಶಾಸ್ತ್ರ ಬರೀತಾರೆ. ಅದಕ್ಕೆ ನೀವು ಒಂದು ಫೋಟೋ ನೋಡಿರ್ಬೇಕು. ಆತನ ಹಿಂಗೆ ಎದೆ ಬದಲು ಯಾರು ಹೇಳಿದರೆ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ. ಯಾಕಂದ್ರೆ ಆತ ನಾಮಸ್ಮರಣೆ ದೇಹದ ತುಂಬೆಲ್ಲ ದೇಹ ಆತ ಎದೆ ನೋಡಿದ್ರು ಸಹಿತ ಎದೆ ಬದಲು ಓಪನ್ ಮಾಡುವುದು ಒಳಗೆ ಶ್ರೀರಾಮಚಂದ್ರನೇ ಇದ್ದಾನೆ ಎನ್ನುವಂಥದ್ದನ್ನ ಇವತ್ತು ಸಹಿತ ನೋಡ್ಕೊಂಡು ಬರ್ತೀವಿ. ಹಾಗೆ ಇನ್ನು ಮುಂದೆ ನೀವು ದೀಕ್ಷೆಯನ್ನು ತೆಗೆದುಕೊಂಡು ಬಂದರೆ ನೋಡಿ ಹೇಗಿರಬೇಕು ಅಂದ್ರೆ, ನೀವು ಜಪ ಮಾಡಿ 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 ಸಾಕ್ಷಾತ್ ಶಿವ ಆಗುತ್ತೆ. ಶಿವ ನಿಮ್ಗೆ ಎಲ್ಲಿ ತೋರಿಸೋದು? ನೀವು ಶಿವನೇ ತೋರಿಸ್ಬೋದು, ನೀವೇ ಶಿವ ಆಗ್ಬೋದು. ಜಗದ್ಗುರು ವೇಣುಗೋಪಾಲ ಹೇಳ್ತಾರೆ, ಲಿಂಗೇ ಯಸ್ಯ ಮನೋಲೀನಂ ಲಿಂಗಸ್ತುತಿ ಪರಾಜವ ಲಿಂಗಾರ್ಚನ ಪರಹಸ್ತವು ಸ ರುದ್ರ ನಾತ್ರ ಸಂಶಯ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಭಕ್ತ ದೀಕ್ಷೆ ತೆಗೆದುಕೊಂಡ ಮೇಲೆ ಆತನ ಮನಸ್ಸು ಎಲ್ಲಿ ಲೀನ ಆಗಿರಬೇಕು ಅಂತ ಹೇಳಿದ್ರೆ ಲಿಂಗಗಳು ಲೀನ ಆಗಬೇಕು ಅಂತ. ಲಿಂಗೇ ಯಸ್ಯ ಮನೋಲೀನಂ. ಈಗ ಮಕ್ಕಳು ಸಂಖ್ಯೆಗಳಿಂದ ಒಂದು 7 ವರ್ಷಗಳಿಂದ ಮುಂಚೆ ಕೊಡೋದಿದ್ದಾರೆ. ಅವನ ಮನಸ್ಸು ಎಲ್ಲಿರುತ್ತೆ, ಎಲ್ಲಿನಾಗಿರುತ್ತೆ? ಆಟದಾಗಿರ್ತಾವ. ಹೌದಿಲ್ಲ? ಸಣ್ಣ ಮಕ್ಕಳಿಗೆ ನೀನಂದ್ರೆ ಅದರಲ್ಲೇ ನೆನಪು. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿದ ತಕ್ಷಣ ಮಾಡ್ತಾವ ಮಕ್ಕಳೆಲ್ಲ ಆಟ ಆಡ್ಕೊಂತ ಹೋಗ್ತಾವೆ ದಿನ ಸರ್ತಿ ಆಟದಲ್ಲಿ. ಹಾಗೆ ಲಿಂಗದೊಳಗೆ ಲೀನ ಆಗೋದು ಅಂತ. ನಿಮ್ಗೆ ಯಾವ ಸಹಿತ ಲಿಂಗವೇ ಕಾಣಬೇಕು, ಲಿಂಗ ಸ್ತುತಿ ಮಾಡ್ತಿರ್ಬೇಕು. ಲಿಂಗಾರ್ಚನ ಪರಹಸ್ತ, ಲಿಂಗದಲ್ಲಿ ಶಿವ ಪೂಜೆ ಮಾಡ್ತಾರೆ. ಲಿಂಗವನ್ನು ಪೂಜೆ ಮಾಡಬೇಕು. ಯಾರು ಮಾಡ್ತಾರೋ ಅವರು ಸಾಕ್ಷಾತ್ ರುದ್ರರೇ ಶಿವನೇ ಆಗ್ತಾ ಇದ್ರೆ ಸಂಶಯ ಬೇಡ ಅಂತ ಜಗದ್ಗುರುವಿನ ತಿಳಿಸ್ತಾರೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನೀವು ಇಷ್ಟಲಿಂಗವನ್ನು ಸಾಕ್ಷಾತ್ ಶಿವ ಅಂತ ಪೂಜೆ ಮಾಡಬೇಕು. ಹೆಂಗ್ ಶಿವ ಅಂತ ಪೂಜೆ ಮಾಡಿದ್ರು ನೋಡಿದ್ರೆ ಸ್ವಾಮಿಗಳು ಇಷ್ಟೇ ಚಿಕ್ಕದಿದೆ, ಬಹಳ ಚಿಕ್ಕದದು.
ಇಷ್ಟೇ ಪ್ರಮಾಣದ ಲಿಂಗಗಳು ಅಲ್ವಾ? ಇದ್ರೊಳಗೆ ಶಿವ ಅಂತ ಹೆಂಗೆ ಕಾಣೋದು ಅಂತ ಪ್ರಶ್ನೆ ಬರ್ಬೋದು. ಶಿವ ಇದ್ರೊಳಗೆ ಅದಾನೇನು, ಶಿವ ಇಷ್ಟೊಳಗೆ ಇದಕ್ಕೆ ಸಾಧ್ಯಾನ ಅಂತ ನೀವೆಲ್ಲ ಕೇಳ್ಬೋದು. ಮೊದಲನೇದು, ಶಿವನನ್ನ ಈ ಲಿಂಗಗಳಲ್ಲೇ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಭಗವಂತನ ಶಕ್ತಿ ಅನ್ನುವಂಥದ್ದು ಎಲ್ಲರೂ ಅಂತರಾತ್ಮ ಇದ್ದಾರಂತೆ. ಎಲ್ಲರ ಅಂತರಾತ್ಮ ಹೃದಯ ಮಧ್ಯದೊಳಗೆ ಅಂತ, ಹೃದಯದ ಮಧ್ಯದೊಳಗೆ ಅಂತರಾತ್ಮ ಅಂತ ಹೇಳ್ತಾರೆ. ಆತನನ್ನ ಪೂಜೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ದೀಕ್ಷೆ ತೆಗೆದುಕೊಳ್ತೀವಿ. ದೀಕ್ಷೆ ತೆಗೆದುಕೊಳ್ಳೋದ್ರೆ ಈಗ ನಿಮ್ಮ ಸಂಸ್ಕಾರ ಹೇಗಂದ್ರೆ ಈಗೆಲ್ಲ ತೆರೆ ಮೇಲೆಲ್ಲ ಕೂತದ್ರಿ ಅಲ್ವಾ? ನಿಮ್ಮ ತೆರೆ ಮೇಲೆ ಏನ್ ಮಾಡ್ತೀವಿ, ಹಸ್ತ ಹೇಳ್ತೀವಿ. ಹಸ್ತ ಮಸ್ತಕ ಸಂಯೋಗ ಅಂತ ಹೇಳ್ತಾರೆ. ಭಕ್ತನ ಮಸ್ತಕದ ಮೇಲೆ ಗುರು ಹಸ್ತನಿಟ್ಟು ಜಪ ಮಾಡಿದಾಗ ಒಳಗ ಅಂತರಾತ್ಮನಲ್ಲಿರುವಂತ ಶಿವ ಊರ್ಧ್ವಮುಖಗೊಂಡು ನಿಮ್ಮ ಮಸ್ತಕ ಬರ್ತಾರೆ. ಮಸ್ತಕ ಅಂದ್ರೆ ತೆರೆ ಮೇಲೆ. ಅವಾಗ ಏನ್ ಮಾಡ್ತೀವಿ, ಈ ಲಿಂಗವನ್ನ ನಿಮ್ಮ ತೆರೆ ಮೇಲೆ ಇಡ್ತೇವೆ. ಅವಾಗ ಆ ಶಿವ ಒಳಗಿದ್ದಂತ ಶಿವ ಮಸ್ತಕ್ಕೆ ಬಂದು ಎಲ್ಲಿ ಶೇಖರಣೆ ಆಗ್ತಾನೆ, ಈ ಲಿಂಗದೊಳಗೆ ಬಂದು ಶೇಖರಣೆ ಆಗ್ತಾನೆ. ಲಿಂಗ ಏನಂತಂದ್ರೆ ಸಾಕ್ಷಾತ್ ಶಿವ ಇರೊಳಗೆ ಸೇರ್ಕೊತಾನೆ. ಇಷ್ಟು ದೊಡ್ಡ ಬೃಹದಾಕಾರದಿಂದ ಶಿವ ಹೇಗೆ ಬರ್ತಾನೆ? ಭಗವಂತನ ಸ್ವರೂಪ ಹೇಗಿರುತ್ತೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ಕಣ್ಣು ಎಷ್ಟಿದೆ, ಇಷ್ಟೇ ಅದಾವಲ್ಲ, ದೊಡ್ಡ ಬೆಟ್ಟ ಮಾಡ್ತಾವ ಗೊತ್ತಿದೆ ನಿಮ್ಗೆ. ಕಣ್ಣಿರೋದೆಷ್ಟು, ಇಷ್ಟೇ ದೊಡ್ಡ ಬೆಟ್ಟ ಮಾಡ್ತಾವ. ನೀವು ವಿಮಾನದಾಗ ಹೋದ್ರೆ ನಿಮ್ಮ ಊರೇ ನೋಡ್ಬೋದು ನೀವು, ಹೌದಾ? ನೋಡಿದ್ರು ವಿಮಾನದ ಮೇಲೆ ಯಾರು ಹತ್ತೋದು ನೋಡಿ ನೀವು. ಹತ್ತುವಾಗ ಮೇಲೆ ಕೆಳಗೆ ಬಂದು ನೋಡ್ರಿ, ನಿಮ್ಮೂರಿಗೆಲ್ಲ ಇಷ್ಟೇ ಕಾಣ್ತಿರುತ್ತೆ. ನಿಮಗೆ ಕಣ್ಣಿರೋದೆಷ್ಟು ಇಡೀ ಊರು ನೋಡ್ತಿರುತ್ತೆ ಅಲ್ವಾ? ಒಂದು ದೊಡ್ಡ ಆಣೆಯನ್ನ ಒಂದು ಸಣ್ಣ ಕರಡಿ ಒಳಗೆ ಹಿಡಿಬಹುದು. ಕ್ಯಾಮ್ರಾ ಇದೆ, ಈಗ ಕ್ಯಾಮ್ರಾ ಕಣ್ಣು ಎಷ್ಟು ನೋಡ್ರಿ, ಇಷ್ಟೇ ಎಷ್ಟು ಜನ ಸುತ್ತ ಒಳಗಿಕೊಳ್ತದೆ ಅಲ್ವಾ? ಹಾಗೆ ಭಗವಂತನ ಸ್ವರೂಪ ಅಗಾಧವಾಗಿದ್ದರೂ ಸಹಿತ ಅದನ್ನ ಚಿಕ್ಕದಾಗಿ ಮಾಡಿಕೊಂಡು ಶಿವ ಪೂಜೆ ಮಾಡೋದನ್ನ ಇದನ್ನ ಇಷ್ಟಲಿಂಗ ಅಂತ ಬಂದ್ರು. ಇದು ಸಾಕ್ಷಾತ್ ಸ್ವರೂಪ ಅನ್ನುವಂಥದ್ದು. ಎಲ್ಲ ಕರಸ್ಥಲಕ್ಕೆ ಒಂದು ಚುರುಕಾದಿದೆಯ ಅಂದ್ರೆ ಬಸವಣ್ಣ ಹೇಳ್ತಾರೆ, ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದ ಹತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಪ್ರಾಣಲಿಂಗವೇ ಎನ್ನ ಕರಸ್ಥಲಕ್ಕೆ ಒಂದು ಚುರುಕಾದಿದೆಯ. ಭಗವಂತನ ಸ್ವರೂಪ ಅಂತ ಹೇಗೆ ಹೇಳ್ತಾರೆ ಅವರು. ಈಗಾಗಲೇ ಮಂತ್ರ ಹೇಳಿದ್ರು, ಪುರುಷಯುಕ್ತ ಹೇಳಿದ್ರು. ಪುರುಷಯುಕ್ತದಲ್ಲಿ ಶಿವನ ವರ್ಣನೆ ಇದೆ. ಆ ಭಗವಂತನ ಸ್ವರೂಪ ಹೇಗಿದೆ? ಸಹಸ್ರ ಶಿರ ಪುರುಷ, ಸಹಸ್ರ ಸಾವಿರ ಶಿರ ತಲೆ, 1000 ತಲೆಗಳಿದವು. ಸಹಸ್ರಪಾತ್ 1000 ಪಾದಗಳಿದವು. ಸ ಭೂಮಿ ವಿಶ್ವತೋತ್ವ, ಭೂಮಿಯಿಂದ ಆಕಾಶ ಎತ್ತರವಾಗಿ ಬೆಳೆದನೆ. ಭಗವಂತನ ಸ್ವರೂಪ ಇದೆ. ಅಷ್ಟು ಭಗವಂತನ ಪೂಜೆ ಮಾಡಕ್ಕೆ ನಾವು ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕಾಗಿ ಅಂತ ಭಗವಂತನನ್ನ ಅತ್ಯಂತ ಚುರುಕಾಗಿ ನಮ್ಮ ವಾಮಹಸ್ತದಲ್ಲಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಈ ದೀಕ್ಷಾ ಸಂಸ್ಕಾರವನ್ನು ಪಡ್ಕೊಳ್ತೇವೆ. ದೀಕ್ಷಾ ಸಂಸ್ಕಾರದಿಂದ ಏನೇನು ಅನುಕೂಲ ಇದೆ ಅಂತ ಕೇಳಿದ್ರೆ, ಲಿಂಗವನ್ನ ಧಾರಣೆ ಮಾಡಿಕೊಂಡ್ರೆ ಯಾವುದೇ ಸೂಕ್ತ ಬರೋದಿಲ್ಲ. ಅದಕ್ಕೆ ಲಿಂಗವಧಾರಿ ಸದಾ ಶುಚಿ ಅಂತ ಹೇಳ್ತಾರೆ. ವೀರಶೈವ ಧರ್ಮದಲ್ಲಿ ಪುರುಷರಿಗೆ ಎಷ್ಟು ಪ್ರಧಾನವನ್ನ ಕೊಟ್ಟಿದ್ದಾರೋ ಅಷ್ಟು ಸ್ತ್ರೀಗಳು ಅತ್ಯ ಪ್ರಧಾನವನ್ನ ಕೊಟ್ಟಿದ್ದಾರೆ. ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ. ಈಗ ನೋಡಿದ್ರೆ ಪಾದ ಪೂಜೆ ಮಾಡಿಕೊಂಡು ಇಬ್ರು ಮಾಂತೇಶ್ ದಂಪತಿಗಳು ಅಲ್ವಾ, ಇಲ್ಲಿ ಇಬ್ಬರು ಸತಿಪತಿಗಳು ಒಂದಾದ ಮತ್ತು ಹಿತೋಪಒಂದು ಶಿವಕ್ಕೆ ಅಂತ ಹೆಣ್ಣು ಅಂತನ್ನುವಂಥ ಭಾವನೆ, ಗಂಡು ಅನ್ನುವಂಥ ಭಾವನೆ ಇಬ್ಬರು ಸಮಾನವಾಗಿ ಮಾಡತಕ್ಕಂಥ ಧರ್ಮವಾಗಿರೋದ್ರಿಂದ ಇಬ್ಬರು ದೀಕ್ಷಾ ಸಂಸ್ಕಾರ ಕೊಟ್ಟು ಇಬ್ಬರಿಗೆ ಒಂದೇ ರೀತಿ ಆಚರಣೆ. ಅಕ್ಕಮಾದೇವಿ ಹೇಳ್ತಾರೆ ಹೇಗಾದ್ರೆ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮನೆ ಮೂಡಿ ಬಂದರೆ ಹೆಣ್ಣೆಂಬರು, ಒಳಗೆ ಸುಳಿದಾಡುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟಲಿಂಗದ ಧಾರಣೆ ಸಂಸ್ಕಾರದಲ್ಲಿ ಪ್ರತಿಯೊಬ್ಬರು ಸಹಿತ ತೆಗೆದುಕೊಳ್ಳಬೇಕು. ಅದಕ್ಕೆ ಲಿಂಗ ಧಾರಣೆಯನ್ನ ಮಾಡಿಕೊಳ್ಳೋದ್ರಿಂದ ಯಾವುದೇ ಸೂತಗಳು ಇಲ್ಲ ಅನ್ನುವಂಥದ್ದು. ಅದಕ್ಕೆ ನಾಳೆ ಯಾರ ಮನೆಗೆ ಸೂತಕಾಗಿರುತ್ತೆ ಅವ್ರ ಮನೆಗೆ ಹೋಗ್ತೀರಿ, ಏನು ನಿಮ್ಗೆ ಆಗೋದಿಲ್ಲ. ಯಾರೋ ತೀರ್ ಹೋಗ್ತಾರೆ, ಅಲ್ಲಿ ಹೋದ್ರೆ ಸೂತಕ ಆಗೋದಿಲ್ಲ. ಅದಕ್ಕೆ ಯಾವುದೇ ಸೂತಕಗಳು ಬರಲಾರದ ಕಾರಣಕ್ಕಾಗಿ
ಇಷ್ಟಲಿಂಗವನ್ನ ದೇಹದ ಮೇಲೆ ಧಾರಣೆ ಮಾಡಿಕೊಳ್ತಾ ಇದ್ರು. ಮತ್ತು ಇಷ್ಟಲಿಂಗದ ಇನ್ನೊಂದು ಏನು ಅನುಕೂಲ ಅಂತ ಹೇಳಿದ್ರೆ, ಭಗವಂತನನ್ನ ನೀವು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು. ಇಡೀ ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳು, ಸಾಕಷ್ಟು ಧರ್ಮಗಳಿದೆ, ಎಲ್ಲ ಗೊತ್ತಿದೆ. ಎಲ್ಲಾ ಧರ್ಮಗಳಕ್ಕಿಂತ ಅತ್ಯಂತ ವೀರಶೈವ ಧರ್ಮ ಶ್ರೇಷ್ಠ ಅಂತ ಯಾಕಂದ್ರೆ, ಎಲ್ಲಾ ಧರ್ಮದವರು ತಮ್ಮ ತಮ್ಮ ಆಚರಣೆಗಳನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ, ಪೂಜೆಗಳನ್ನ ಮಾಡ್ಬೇಕಾದ್ರೆ ಒಂದೊಂದು ಶ್ರದ್ಧಾ ಕೇಂದ್ರ ಮಾಡ್ಕೊಂಡಿರ್ತಾರೆ, ಅಲ್ಲಿಗೆ ಹೋಗ್ಬೇಕು. ಆದ್ರೆ ವೀರಶೈವರು ಹಾಗಲ್ಲ. ಅವ್ರು ಎಲ್ಲಿ ಕುಳಿತುಕೊಂಡು ಶಿವ ಪೂಜೆ ಮಾಡ್ತಾರೆ ಅದೇ ಅವರು ಜಾಗ. ಯಾವಾಗ ಬೇಕಾದ ಸಮಯದಲ್ಲಿ ಪೂಜೆ ಮಾಡಬಹುದು, ಯಾವ ಜಾಗದಲ್ಲಿ ಬೇಕಾದ್ರೆ ಶಿವ ಪೂಜೆ ಮಾಡಬಹುದು, ಇಷ್ಟ ಆದ ಸಮಯದಲ್ಲಿ ಪೂಜೆ ಮಾಡಬಹುದು. ಅದಕ್ಕೆ ಇಷ್ಟಲಿಂಗ ಅಂತೇಳಿ ನಿಮಗೆ ಯಾವಾಗ ಬೇಕು ಅವಾಗ ನೀವು ಶಿವ ಪೂಜೆ ಸದಾ ಕಾಲ ಶಿವನ ಜೊತೆ ಇರ್ತಕ್ಕಂಥದ್ದು. ಅದಕ್ಕೆ ಇಷ್ಟಲಿಂಗದಿಂದ ಈ ರೀತಿಯಾಗಿ. ಮತ್ತು ಇನ್ನೂ ಒಂದು ಏನು ಅನುಕೂಲ ಅಂದ್ರೆ, ಇಷ್ಟಲಿಂಗವನ್ನ ಪೂಜೆ ಮಾಡಿದ ಮೇಲೆ, ಶಿವನನ್ನ ಪೂಜೆ ಮಾಡಿದ ಮೇಲೆ ನಿಮಗೆ ಏನು ಕಷ್ಟ ಇದೆಯೋ ಅದು ತನ್ನಿಂದ ತಾನೇ ದೂರವಾಗ್ತಾ ಹೋಗ್ತದೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಇಷ್ಟಲಿಂಗಂ ಇದಂ ಸಾಕ್ಷಾತ್ ಅರಿಷ್ಟ ಪರಿಹಾರಕಂ. ಇಷ್ಟಲಿಂಗದ ಪೂಜಾ ಫಲ ಏನಪ್ಪಾ ಅಂದ್ರೆ, ನೀವು ಒಳಗೆ ದೇಹದಲ್ಲಿ ಇಟ್ಕೊಂಡು ದಿನನಿತ್ಯ ಶಿವ ಪೂಜೆ ಮಾಡಿ ಸಾಕು. ನಿಮಗೆ ಏನು ಕಷ್ಟ ಇದೆಯೋ, ನಿಮಗೆ ಏನು ತೊಂದರೆ ಇದೆಯೋ ಅದನ್ನ ಸಾಕ್ಷಾತ್ ಶಿವನೇ ಪರಿಹಾರ ಮಾಡ್ತಾನೆ. ಇಷ್ಟಲಿಂಗದ ಅನುಕೂಲ ಇದೆ. ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೀವು ವರ ಪಡೆಯಬೇಕಂದ್ರೆ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ನಿಮಗೆ ಏನು ಕಷ್ಟ ಇದೆ ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಆದ್ರೆ ಇಷ್ಟಲಿಂಗ ಪೂಜೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನೀವು ಏನು ಪ್ರಾರ್ಥನೆ ಮಾಡಬೇಕು, ನಿಮಗೆ ಕಷ್ಟ ಬಂದಿರ್ತದೆ, ದುಃಖ ಇರ್ತದೆ, ತೊಂದರೆ ಇರುತ್ತೆ, ನಿವಾರಣೆಗೋಸ್ಕರವಾಗಿ ನೀವೇನು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಮಾಡದೇ ಇದ್ರು ಸಹಿತ ಇಷ್ಟಲಿಂಗ ಪೂಜಾ ಮಾಡಿರ್ತಕ್ಕಂಥ ಭಕ್ತರಿಗೆ ಏನು ಫಲ ಅಂದ್ರೆ, ಆತನ ಅನಿಷ್ಟಗಳು, ಕಷ್ಟಗಳು, ದುಃಖಗಳನ್ನು ನಿವಾರಣೆ ಮಾಡಿದ್ರೆ ಇಷ್ಟಲಿಂಗದ ಪೂಜಾ ಫಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಸಹಿತ ಇಷ್ಟಲಿಂಗದ ಪೂಜೆಯನ್ನು ಯಾಕೆ ಮಹತ್ವ ಕೊಟ್ಟರು ಅಂತ ಹೇಳಿದ್ರೆ, ಅತ್ಯಂತ ಸುಲಭವಾಗಿರುವಂತಹ ಮಾರ್ಗ, ಸಾಕ್ಷಾತ್ ಶಿವನನ್ನ ಬಹುಬೇಗವಾಗಿ ಕಾಣುವಂತ ಆಚರಣೆಗಳಿಂದ ಇಷ್ಟಲಿಂಗ ಪೂಜೆ ಅತ್ಯಂತ ಶ್ರೇಷ್ಠ. ಶಿವನನ್ನ ಸದಾಕಾಲ ಸಾಕಷ್ಟು ಜನರು ಆರಾಧನೆ ಮಾಡಿದ್ದಾರೆ. ಯಾರ್ಯಾರು ಕಷ್ಟ ಬರುತ್ತೆ ಅವರು ಶಿವ ಪೂಜೆ ಮಾಡಿಸಲು ಪರಿಹಾರ ಆಗಿದ್ದಾರೆ. ಅದು ಸ್ಥಾವರ ಲಿಂಗ ಇರ್ಬೋದು, ಅದು ಇಷ್ಟಲಿಂಗ ಇರ್ಬೋದು, ಯಾರು ಪೂಜೆ ಮಾಡೋದು ಎಲ್ಲರಿಗೂ ಪರಿಹಾರ ಆಗಿದೆ. ಇವತ್ತು ಸಹಿತ ನೀವು ರಾಮೇಶ್ವರಕ್ಕೆ ಹೋಗಿರ್ಬೋದು. ಯಾರಾದ್ರು ರಾಮೇಶ್ವರ ಯಾರು ಸ್ಥಾಪನೆ ಮಾಡಿದ್ದು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರನಿಗೆ ಲಂಕಾ ನಗರಕ್ಕೆ ಹೋಗಿ ಸೀತಾಮಾತೆಯನ್ನ ಕರೆದುಕೊಂಡು ಬರಬೇಕಾದ್ರೆ ರಾವಣ ಸಂಹಾರ ಮಾಡಬೇಕಾಗಿತ್ತು. ಸಮುದ್ರವನ್ನ ದಾಟಿ ಹೋಗ್ಬೇಕಾಗಿತ್ತು. ರಾವಣ ಅತ್ಯಂತ ಶೂರ ಆಗಿದ್ದ, ಆತನ ಸೋಸಲು ಕಷ್ಟ ಆಗಿತ್ತು. ಹೇಗೆ ಮಾಡೋದು ಅಂತ ಹೇಳಿ ಚಿಂತಾಕ್ರಾಂತನಾದಾಗ ಏನ್ ಮಾಡ್ಬೇಕು ಅಂತ ಹೇಳಿದಾಗ ನಾರದ ಮಹರ್ಷಿ ಹೇಳ್ತಾರೆ, ನೀನು ಶಿವನನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡು, ಶಿವ ನಿನಗೆ ದೊಡ್ಡ ಶಕ್ತಿ ಕೊಡ್ತಾನೆ, ನಿನಗೆ ಬಂದ ಕಷ್ಟವನ್ನು ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಸಮುದ್ರ ತಳದಲ್ಲಿನೇ ಮರಳಿನ ಲಿಂಗವನ್ನು ಮಾಡಿ ಶಿವ ಪೂಜೆ ಮಾಡಿ ಲಂಕಾ ನಗರಕ್ಕೆ ಹೋಗಿ ರಾವಣ ಸಂಹಾರ ಮಾಡಿ ಬಂದ ಅಂತ ಕಥೆ ಇದೆ. ಅದಕ್ಕೆ ಇವತ್ತು ಆ ಲಿಂಗವನ್ನ ಶ್ರೀರಾಮಚಂದ್ರನು ಪೂಜೆ ಮಾಡಿರ್ತಕ್ಕಂಥ ಆ ಲಿಂಗವನ್ನ ರಾಮೇಶ್ವರ, ರಾಮ ಮಾಡಿರುವಂತ ಈಶ್ವರನ ಪೂಜೆ ರಾಮೇಶ್ವರ ಅಂತ ಹೇಳ್ಕೊಂಡು ಜ್ಯೋತಿರ್ಲಿಂಗದಲ್ಲಿ ಒಂದು ನಾವೆಲ್ಲ ಪೂಜೆ ಮಾಡ್ಕೊಂಡು ಬರ್ತೇವೆ. ಶ್ರೀರಾಮಚಂದ್ರಂತ ದೇವಾನುದೇವರು, ಹರಿಯ ಅವತಾರಿಗಳು. ಆತನಿಗೂ ಕಷ್ಟ ಬಂದಾಗ ಯಾರು ಪೂಜೆ ಮಾಡಿದ್ರು? ಶಿವನನ್ನೇ ಪೂಜೆ ಮಾಡಿದ್ರು. ಹಾಗಾಗಿ ನೀವು ಸಹಿತ ನಿತ್ಯ ಸಹಿತ ಶಿವ ಪೂಜೆ ಮಾಡುವಂತರಾಗಬೇಕು ಅಂತ. ಅದಕ್ಕೆ ಶಿವ ಪೂಜೆ ಹೇಗೆ ಮಾಡೋದು ಅಂತ ಈಗಾಗಲೇ ಶಿವ ಪೂಜೆಯಲ್ಲಿ ಪಾಲ್ಗೊಂಡ್ರೆ ನೀವೆಲ್ಲ ನೋಡಿದೆ. ನಿಮ್ಗೇನಪ್ಪಾ ಅಂದ್ರೆ ಯಾವ ರೀತಿ ಅಂದ್ರೆ, ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಂದ್ರೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ. ಶಿವನಿಗೆ ಏನು ಅತ್ಯಂತ ಪ್ರೀತಿಗೊಳಿಸಲಿಕ್ಕೆ ಯಾವ ಮಾರ್ಗ ಅಂದ್ರೆ ಅಭಿಷೇಕ ಮಾತ್ರ. ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಧಾರಾಕಾರವು ಜಲ ಹಾಕಬೇಕು. ಶಿವ ಪೂಜೆ ಮಾಡಿದ್ರೆ ನಿಮಗೆಲ್ಲ ಎಷ್ಟು ನೀರು ಹಾಕಿದ್ರೆ ನಾವು ಪ್ರಾರಂಭ ಹಿಡ್ಕೊಂಡಿದ್ರೆ 2-3 ತುಂಬ ಅದನ್ನು ಹಾಲು ಹಾಕಿದ್ವಿ, ಅತ್ಯಂತ ಸಾಕಷ್ಟು ನೀರು ಹಾಕಿದ್ವಿ, ಅಭಿಷೇಕ ಮಾಡಿದ್ವಿ, ರುದ್ರ ಪಾರಾಯಣ ಮಾಡಿದ್ವಿ. ಕಾರಣ ಅಭಿಷೇಕ ಪ್ರಿಯ ಶಿವ. ಶಿವನಿಗೆ ಯಾವ ಅತ್ಯಂತ ಪ್ರಿಯವಾದ ಅಭಿಷೇಕನೇ ಪ್ರಿಯ. ನೀವು ಅತ್ಯಂತ ಶಿವನ ಸಂತೋಷಗೊಳಿಸ್ಬೇಕಾದ್ರೆ ಏನು ಅಭಿಷೇಕ ಮಾಡಿಸ್ಬೇಕಷ್ಟೇ. ಅದಕ್ಕೆ ನಿಮ್ಗೆ ಕೊಡಲಿರ್ತಕ್ಕಂಥ ಲಿಂಗ ಶಿವ ಪೂಜೆ ಮಾಡೋದು 1 ತಂಗಿನೋ 2 ತಂಗಿನೋ
ಧಾರಾಕಾರವಾಗಿ ಏನ್ ಮಾಡ್ಬೇಕು, ಶಿವನಿಗೆ ಅಭಿಷೇಕ ಮಾಡಬೇಕು. ಮನೆಯಿಂದ ಹಾಲು ಹಾಕಿದ್ರೆ ಕ್ಷೀರಾಭಿಷೇಕ, ಜಲ ಹಾಕಿದ್ರೆ ಜಲಾಭಿಷೇಕ. ನಿಮ್ಗೆ ಮಂತ್ರ ಹೇಳಕ್ ಬಂತು, ರುದ್ರ ಹೇಳಕ್ ಬಂತು ಅಂದ್ರೆ ರುದ್ರವನ್ನು ಹೇಳ್ತಾ, ಜಲ ಹಾಕಿದ್ರೆ ರುದ್ರಾಭಿಷೇಕ, ಪಂಚಾಮೃತ ಹಾಕಿದ್ರೆ ಪಂಚಾಭಿಷೇಕ. ಹೀಗೆ ಶಿವನಿಗೆ ಯಾವುದಾದ್ರೂ ಬೇಕಾದ ವಿಧಾನಗಳನ್ನ ನೀವು ಬಳಸ್ಕೊಂಡು ನಿತ್ಯವೂ ಸಹಿತ ಶಿವ ಪೂಜೆ ಮಾಡಬೇಕು ಅಂತಿದೆ. ಶಿವಪೂಜೆ ಹೇಗೆ ಮಾಡಬೇಕು? ಷೋಡಶೋಪಚಾರ ಪೂಜೆ ಅಂತ ಕೆಲವರು ಮಾಡ್ತಾರೆ. ನೀವು ಯಾವ ರೀತಿ ಪೂಜೆ ಮಾಡಿದ್ರು ಪೂಜೆ ಪತ್ರ ಇಲ್ಲ, ಕರ್ಪೂರ ಇಲ್ಲ ಅಂತ ಪೂಜೆ ಸಲ್ಲಿಸಬಾರದು. ಯಾವುದೂ ಇಲ್ಲದೆ ಹೋದ್ರು ಯಾವುದೇ ಮನೆಯಲ್ಲಿ ಹೆಚ್ಚು ಭಸ್ಮ ಅಂತಿದೆ ಇರ್ತದೆ. ನೀರನ್ನ ಜಲಾಭಿಷೇಕ ಮಾಡಿ, ಜಲಾಭಿಷೇಕ ಆದ್ಮೇಲೆ ಭಸ್ಮವನ್ನು ಧಾರಣೆ ಮಾಡಿ, ಪತ್ರೆ, ಹೂವ, ಧೂಪ, ಕರ್ಪೂರ ಇಲ್ಲದೇ ಇದ್ರು ಸಹಿತ ಪೂಜೆಯನ್ನ ಮಂಗಲಗೊಳಿಸ್ಕೋಬಹುದು, ಪೂಜೆಯನ್ನ ಪೂರ್ಣಗೊಳಿಸ್ಕೋಬಹುದು. ಅದಕ್ಕೆ ಪತ್ರ ಇಲ್ಲ ಅಂತ ಹೇಳಿ ಪೂಜೆ ಮಾಡಬಾರದು, ಅದೇ ಇವತ್ತು ಕರ್ಪೂರ ಇಲ್ಲ ಅಂತ ಪೂಜೆ ಮಾಡಬಾರದು. ಕಾರಣ ಅಂದ್ರೆ ಶಿವನಿಗೆ ಬೇಕಾಗಿರುವುದು ಯಾವುದು? ಹೂವ, ಪತ್ರ ಇರುವುದು ಯಾವುದು? ಅಭಿಷೇಕ ಪ್ರಿಯ ಶಿವ. ಆದ್ರೆ ಅಭಿಷೇಕ ಆಗಬೇಕು ಸಾಕು ಅಂತ ಹೇಳಿ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ನೀವು ಮಂಗಲಗೊಳಿಸಬೇಕು. ಈಗಾಗಲೇ ನಿಮಗೆ ಈ ದೀಕ್ಷಾ ಮಂತ್ರ ದೀಕ್ಷೆ ಅಂತ ಹೇಳಿದ್ರಿ. ಮಂತ್ರ ದೀಕ್ಷೆಯನ್ನು ಈಗಾಗಲೇ ಉಪದೇಶ ಮಾಡ್ತಾರೆ, ಮಂತ್ರೋಪದೇಶ ಮಾಡ್ತಾರೆ. ಆ ಮಂತ್ರ ಕೇಳಿದ ಮೇಲೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಏನು ಆಶ್ಚರ್ಯ ಅಂದ್ರೆ, ಈ ಮಂತ್ರ ನಮ್ಗೆ ಮೊದಲೇ ಗೊತ್ತಿತ್ತು, ಸ್ವಾಮಿ ಕಡೆಯಿಂದ ಯಾಕೆ ಹಿಂಗೆ ಸಾಕತ್ತಾರೆ ಅಂತ ಅನ್ಬೋದು. ಇಷ್ಟೆಲ್ಲ ಬೆಳಗ್ಗೆಯಿಂದ ಸ್ನಾನ ಮಾಡಿಸಿ, ನಿಮ್ಮ ತಲೆ ಎಲ್ಲ ಒಳ್ಳೆ ಕಟಿಂಗ್ ಶಾಪ್, ಒಳ್ಳೆ ಸ್ಟೈಲ್ ಎಲ್ಲ ಹೋಗಿ ಇಷ್ಟೆಲ್ಲ ಕುಂದಿರಿಸಿ ಎಲ್ಲ ಮಾಡುವಂಥದ್ದು ನಮ್ಗೆ ಮೊದಲೇ ಮಂತ್ರ ಗೊತ್ತಿತ್ತು. ಈ ಮಂತ್ರಕ್ಕೋಸ್ಕರ ಯಾಕೆ ಮಾಡಿಸಿದ್ರು ಅಂತ ಅನಿಸ್ಬೋದು ನಿಮಗೆ. ಆದರೆ ಮಂತ್ರ ನಿಮಗೆ ಗೊತ್ತಿದ್ದರೂ ನಿಮಗೆ ಯಾವುದೋ ಮುಖಾಂತರ, ಯಾರದ ಮುಖಾಂತರನೋ, ಎಲ್ಲ ಬೋರ್ಡ್ ನೋಡಿನೋ ಇಲ್ಲೋ ಮೈಕಲ್ಲೋ ಆ ಮಂತ್ರ ಕೇಳಿದೆ ಅಂತ ಹೇಳಿ ಆ ಮಂತ್ರ ಜಪ ಮಾಡಿದ ಮಂತ್ರಕ್ಕೆ ಫಲ ಬರೋದಿಲ್ಲ. ಮಂತ್ರ ಸಿದ್ಧಿ ಆಗಿರ್ಬೇಕು, ಮಂತ್ರಕ್ಕೆ ಒಂದು ಶಕ್ತಿ ಬರಬೇಕು, ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾಡಬೇಕು, ಗುರುಮುಖೇನವಾಗಿ ಅದು ಒಂದು ಒಳ್ಳೆ ಶುಭ ದಿನದಲ್ಲೇ ನೀವು ದೀಕ್ಷಾ ಸಂಸ್ಕಾರ ಮಂತ್ರೋಪದೇಶವನ್ನು ಅದಕ್ಕೆ ಇವತ್ತು ನಿಮಗೆ ಮಂತ್ರ ಒಂದ್ ವೇಳೆ ನೀವೇ ಏನಾದರೂ ಜಪ ಮಾಡಿದ್ರೆ ನಿಮಗೆ ಗೊತ್ತಿರ್ತಾರ ಮಂತ್ರ, ನಿಮ್ಮಷ್ಟಕ್ಕೆ ನೀವೇ ಏನಾದರೂ ಜಪ ಮಾಡಿದ್ರೆ ಆ ಮಂತ್ರಕ್ಕೆ ಏನೂ ಫಲ ಇರೋದಿಲ್ಲ. ಉದಾಹರಣೆಯಾಗಿ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀವಿ, ಗೊತ್ತಾ? ಮೊಬೈಲ್ ಎಷ್ಟು ನಂಬರ್ ಇರ್ತವೆ? 10 ಇರ್ತವೆ. ಈ 10 ನಂಬರ್ ಅನ್ನು ನೀವು 1ನೇ ಕ್ಲಾಸಲ್ಲೇ ಕಲ್ತ್ಬಿಟ್ಟಿದ್ರು. 1, 2, 3 ಹೋದಿಲ್ಲ, 9 ಮತ್ತು 1 0, 1ರಿಂದ 9 1 0 ಅಲ್ವಾ? ಒಂದು ಹೊಸ ಮೊಬೈಲ್ ತಗೊಂಡು ಬರ್ರಿ, ತಗೊಂಡು ಬಂದು ನೀವು 1ನೇ ಕ್ಲಾಸಲ್ಲಿ ಕಲ್ತಿದ್ದೀರಲ್ಲ, 1, 2, 9 ಅದಕ್ಕೆ ನೀವೇ ಒಂದು 10 ನಂಬರ್ ಇಟ್ಕೊಂಡ್ಬಿಡ್ರಿ. ನಿಮ್ಗೆ ಗೊತ್ತಿಲ್ಲ ಒಂದು ನಿಮ್ಗೆಲ್ಲ ಗೊತ್ತಲ್ಲ, 1, 2 ಸಂಖ್ಯೆ ನೀವೇ ಅದಕ್ಕೆ ಏನಾದ್ರು ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾಗಿರೋ, ನಾನು 22 ಬೇಕಪ್ಪ, ನನಗೆ 2 ನಂಬರ್ ಬೇಕಪ್ಪ, 3ರಿಂದ 6 ನಂಬರ್ ಬೇಕಪ್ಪ ಅಂತ ನೀವೇ ನಂಬರ್ ಇಟ್ಕೊಂಡ್ರೆ ಆ ಫೋನ್ ಹೋಗ್ತಾವ. ಯಾವ ಫೋನ್ ಹೋಗ್ತಾವ? ಒಂದು ಫೋನ್ ಬರೋದಿಲ್ಲ, ಒಂದು ಫೋನ್ ಅಲ್ಲ. ಮತ್ತೆ ನಂಬರ್ ಎಲ್ಲಿಂದ ತಗೊಳ್ತೀರಿ? ಒಂದು ನೆಟ್ವರ್ಕ್ ಕಂಪ್ನಿ ಹೋಗ್ತೀರಿ ಅಲ್ವಾ, BSNL, ಏರ್ಟೆಲ್ ಹೋಗಿ ಏನ್ ಮಾಡ್ತೀರಿ? ಅವ್ರ ಕಡೆಯಿಂದ ನಂಬರ್ ತಗೊಂಡ್ಬರ್ತೀರಿ. ನಿಮ್ಗೆ ನಂಬರ್ ಗೊತ್ತಿತ್ತು ಮೊದಲು, 1 ಗೊತ್ತು, 4 ಗೊತ್ತು, 9 ಗೊತ್ತು, 6 ಗೊತ್ತಿದ್ರೆ ಏನ್ ಮಾಡಿದ್ರಿ? ನಾವಷ್ಟಕ್ಕೆ ನಾವೇ ಇಟ್ಕೊಂಡ್ರೆ ಈ ನಂಬರ್ ಆಕ್ಟಿವ್ ಆಗಲ್ಲ ಅಂತ ಹೇಳಿ ಮಾಡಿದ್ರಿ, ಕಂಪ್ನಿ ಹೋಗಿ ನಂಬರ್ ತಗೊಂಡ್ರಿ. ಹೌದಿಲ್ಲ? ಹಾಗಾಗಿ ಮಂತ್ರನೂ ಸಹಿತ ನಿಮ್ಗೆ ಗೊತ್ತಿತ್ತು, ನಿಮ್ ಮೊದಲೇ ಕೇಳಿದ್ವಿ ಎಲ್ಲ. ಇದ್ರ ನೆಟ್ವರ್ಕ್ ಸ್ಟಾರ್ಟ್ ಆಗಬೇಕಲ್ಲ, ಶಿವನಿಗೂ ನಿಮ್ಗೆ ನೆಟ್ವರ್ಕ್ ಬರಬೇಕಿಲ್ಲ, ನಿಮ್ ಪ್ರಾರ್ಥನೆ ಆತರಿತ ಬರಬೇಕು, ಅವ ಹೇಳೋದು ನಿಮ್ಗೆ ಗೊತ್ತಾಗಬೇಕು. ಈ ಶಿವನಿಗೆ ಇರ್ತಕ್ಕಂಥ ನೆಟ್ವರ್ಕ್ ಕಂಪನಿ ಯಾವುದು? ಸ್ವಾಮಿ ಹತ್ರ ಬಂದ್ರಿ ನೆಟ್ವರ್ಕ್ ನಂಬರ್ ತಗೊಳಕ್ಕೆ. ಅಂದ್ರೆ ಮಂತ್ರೋಪದೇಶ ತೆಗೆದುಕೊಳ್ಳಲಿಕ್ಕೆ ನೀವು ಮಂತ್ರೋಪದೇಶವನ್ನು ಅತ್ಯಂತ ಗೌಪ್ಯವಾಗಿ ಕೊಡಬೇಕು. ಎಷ್ಟು ಗೌಪ್ಯವಾಗಿರ್ಬೇಕು ಅಂತ ಹೇಳಿ ಎಲ್ಲ ATM ಮಾಡಿಸಿರ್ತಾರೆ, ದುಡ್ಡು ಇಟ್ಕೊಂಡು ಬ್ಯಾಂಕ್ ಹೋಗಲಿಲ್ಲ, ಅದೊಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಅದನ್ನ ನಾನು ATM ಇದೆ ಅಂತ ಮನೆಗೆಲ್ಲ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ, ನಮ್ಮ ಪಾಸ್ವರ್ಡ್. ಅಥವಾ ರಸ್ತೆ ಹೇಳ್ಬಿಡ್ತಾರೆ, ಯಾರು ಏನಾಗ್ತದೆ ಹೇಳಿದ್ರೆ ನಿಮ್ಮ ದುಡ್ಡೆಲ್ಲ ಶಿವಾಯ ನೋವು ಯಾರ್ಯಾರ ಅದಕ್ಕೆ ಏನ್ ಮಾಡ್ತಾರೆ, ಎಷ್ಟು ಒಂದು ನಮ್ಮ ಅಮೌಂಟ್ ಯಾವ ಸೆಕ್ಯೂರಿಟಿಗೋಸ್ಕರವಾಗಿ
ಎಷ್ಟು ಗೌಪ್ಯವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಆ ಪಾಸ್ವರ್ಡ್ ಏನಿರ್ತದೋ ಮಂತ್ರ ಅಷ್ಟೇ ಗೌಪ್ಯವಾಗಿ ಇಟ್ಕೋಬೇಕು. ನಾಳೆ ನೀವು ದೊಡ್ಡವರಾಗ್ತೀರಿ, ನಾಳೆ ಮದುವೆ ಆಗುತ್ತೆ, ನಿಮ್ಗೆ ಏನು ಬರ್ತಾರೆ, ಏನ್ರಿ ಜಪ ಮಾಡ್ಬೇಕು, ನಾನು ನಿಮಗೆ ಏನೇ ದೀಕ್ಷೆ ಮಾಡಿಸಿದ್ರ ಅಂತಲ್ಲ ಹಿರಿಯುವಾಗ ನನಗೆ ಆ ಮಂತ್ರ ಹೇಳಿ ನಾನು ಜಪ ಮಾಡ್ತೀನಿ ಅಂತಿದ್ರೆ ಆ ಮಂತ್ರ ಹೇಳಬಾರ್ದು. ನಾಳೆ ನಿಮ್ಮ ಮಕ್ಕಳು ಹುಡ್ತವೆ, ಆ ಮಕ್ಕಳಿಗೆ ದೀಕ್ಷೆ ಮಾಡಿದ್ರೆ ನನಗೆ ಟೈಮ್ ಇಲ್ಲ ಅಪ್ಪಾಜಿ, ನಾನು ಹೋಗಲ್ಲ, ಹಿರಿಯರಿಗೆ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಲಿಂಗು ಅಂತ ಐತಿ, ಲಿಂಗು ಪೂಜೆ ಮಾಡ್ತೀನಿ, ಏನೇ ಮಂತ್ರ ಹೇಳುತ್ತೇವೆ ಅಂತ ಹೇಳಬಾರ್ದು. ಒಮ್ಮೆ ಗುರುಗಳಿಂದ ಉಪದೇಶ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಆ ಮಂತ್ರ ಇನ್ನೊಬ್ಬರು ಹೇಳಬಾರದು. ಹೇಳುವಂತ ಪ್ರಸಂಗ ಏನಾದರೂ ಬಂತು ಅಂದ್ರೆ ಪಂಚಾಕ್ಷರಿ ಮಂತ್ರ ಅಂತ ಹೇಳಬಹುದು. ಆ ಮಂತ್ರದ ಹೆಸರು ಅಕ್ಷರನ ಹೇಳಬಾರದು. ಎಷ್ಟು ಗೌಪ್ಯವಾಗಿರಬೇಕು ಅನ್ನೋದನ್ನ ಶಾಸ್ತ್ರ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಲಿಂಗವನ್ನ ಇವತ್ತೇ ನೀವು ಕೊಳ್ಳಲೆ ಕಟ್ತೀವಲ್ಲ, ಈ ಲಿಂಗ ಒಂದು ನೀವು ಕಿವಿಯಲ್ಲಿ ಮಾಡಿರ್ತಕ್ಕಂಥ ಮಂತ್ರೋಪದೇಶ ಬಂದು ನಿಮ್ಮ ಜೊತೆಲೇ ಇರುವಂತ ಇವು. ಈ ದೇಹವನ್ನ ನೀವು ವಯಸ್ಸಾಗಿ 90-100 ವರ್ಷ ಆದ್ಮೇಲೆ ನೀವು ಮರಣ ಹೊಂದಿದ ಮೇಲೂ ಸಹಿತ ನಿಮ್ ಜೊತೆ ಬರೋದು ಯಾವುದು? ಎರಡೇ ಬರೋದು. ನೀವು ಮಾಡಿದ್ರಿ ನಿಮ್ಮ ಮಕ್ಕಳು, ನಿಮ್ಮ ಸಂಪತ್ತು, ಬಂಗಾರ, ಒಡವೆ. ನೀವು ಇನ್ನೇನು ಹೋಯ್ತು ಅಂದ್ರೆ ಮನೆಯಲ್ಲಿ ಜೋಬನಲ್ಲೇ ಇರೋ ದುಡ್ಡು ಇಟ್ಕೋರಿ, ಬೀಗ ಇಲ್ಲ ತಗೋರಿ, ಬಾಂಡ್ ಎಲ್ಲ ನೋಡಿ, ಯಾರ್ಯಾರೇನೋ ಸಾಲ ಕೂಡ ನೋಡಿ ಹೇಳ್ತಿರ್ತಾರೆ, ಗೊತ್ತಿಲ್ಲ. ಅಂದ್ರೆ ಮುಖ್ಯವಾಗಿ ಎಲ್ಲ ಲೌಕಿಕ ಸಂಪತ್ತು ಏನ್ ಗಳಿಸ್ತೀವಲ್ಲ, ಆ ಲೌಕಿಕ ಸಂಪತ್ತ ನಾವೆಲ್ಲರೂ ಇಲ್ಲೇ ಬಿಟ್ಟು ಹೋಗೋದೆ. ಆದ್ರೆ ದೀಕ್ಷಾ ಮಾಡಿದಾಗ ಕಟ್ಟಿರುವಂತ ಲಿಂಗಯ್ಯ ಮಾತ್ರ ನಿಮ್ ಜೊತೆಗೆ ಬರುವಂತ. ನಾಳೆ ಮದುವೆ ನೆಂಟರು ಬರೋದಿಲ್ಲ, ಮಕ್ಕಳು ಬರೋದಿಲ್ಲ, ಎಲ್ಲಿಗೂ ಬರ್ತಾರ ಅವರು? 3 ಹಿಡಿ ಮಣ್ಣು ಕೊಡುವವರೆಗೂ ನಿಮ್ ಜೊತೆಗೆ ಇರ್ತಾರ. 3 ಹಿಡಿ ಮಣ್ಣು ಕೊಟ್ಟ ಮೇಲೆ ವಾಪಸ್ ತಿರುಗಿದ್ರಲ್ಲೇ ಮನೆ ಕಡೆ ಹೋಗಿ ಅಲ್ಲೇ ಇರಪ್ಪ ಅಂತೇಳಿ ಬರ್ತಾರೆ. ಆದ್ರೆ ಸದಾ ಕಾಲ ನಿಮ್ ಜೊತೆ ಬರೋದು ಯಾವುದು? ನಿಮ್ದೇ ಆಗುತ್ತ ಲಿಂಗವನ್ನ ಪಡೆದುಕೊಂಡ ಮೇಲೆ ಒಂದು ಕ್ಷಣವೂ ಬಿಟ್ಟಿರಬಾರದು ಅಂತ. ಯಾರು ಹೆಣ್ಮಕ್ಳು ಹೆಣ್ಮಕ್ಳು ಯಾರೇ ಆದರೂ ಲಿಂಗವನ್ನ ದೀಕ್ಷೆ ಒಂದು ಕ್ಷಣ ಬಿಟ್ಟಿರಬಾರದು ಅಂತ. ಯಾಕೆಂದ್ರೆ ಎಲ್ಲಾದ್ರೂ ನೀವು ಹೋಗ್ಬಿಡ್ತೀರಿ. ಅದಕ್ಕೆ ವಿಶೇಷವಾಗಿ ಹೆಣ್ಮಕ್ಳು ನೀವು ಸೂತ್ರಗಳಿರ್ತವೆ, ಲಿಂಗವನ್ನ ಧಾರಣೆ ಮಾಡಿಕೊಂಡ್ರೆ ಯಾವ ಸೂತ್ರಗಳು ಬರೋದಿಲ್ಲ. ಅದಕ್ಕೆ ಸದಾ ಕಾಲ ಲಿಂಗವನ್ನ ಧಾರಣೆ ಮಾಡೋದು ಲಿಂಗಧಾರಿ ಸದಾ ಶುಚಿ ಅಂತ ಹೇಳುದು. ಅದಕ್ಕೆ ಎಷ್ಟೋ ದೇವಸ್ಥಾನಗಳಿಗೆ ದೇವರಿಗೂ ಸಹಿತ ಲಿಂಗ ದೀಕ್ಷೆ ಮಾಡಿರ್ತಾರೆ. ನೋಡಿದ್ರೆ ಇಲ್ಲ, ಯಾವ್ದಾದ್ರು ಪುರಾತನ ದೇವಸ್ಥಾನಕ್ಕೆ ಹೋಗ್ರಿ, ಉತ್ಸವ ಮೂರ್ತಿ ನೋಡ್ರಿ, ಕೊಳ ಕಡೆಗೆ ಹಾಕಿರ್ತಾರೆ. ಬರೀ ವೀರೇಶ್ವರ ಬೇರೆ 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 ಧರ್ಮದವರು ಸಹಿತ ಪೂಜೆ ಮಾಡ್ತಾ ಇದ್ರು ಸಹಿತ ಆ ದೇವರಿಗೆ ದೀಕ್ಷೆ ಮಾಡಿರ್ತಾರೆ. ಯಾಕಂದ್ರೆ ಸೂತಕ ಆಗಿರೋರು ಸಹಿತ ಯಾರಾದ್ರೂ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ದೇವರು ಸೂತಕ ಆಗಬಾರದು ಅನ್ನೋ ಕಾರಣಕ್ಕೆ ದೇವರಿಗೂ ಸಹಿತ ದೀಕ್ಷೆ ಮಾಡಿಸಿರ್ತಾರೆ. ನೀವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ, ತೆರೆ ಮೇಲೆ ಲಿಂಗಿ ಇದೆ, ಪಾಂಡವರು ಹುಟ್ಟೋರು ನೋಡಿ, ಹುಟ್ಟೋರು ತೆರೆ ಮೇಲೆ ಲಿಂಗಿ ಇದೆ. ಹೀಗೆ ದೇವಾನುದೇವರು ಯಾರು ಲಿಂಗವನ್ನ ಧಾರಣೆ ಮಾಡಿದ್ರೆ ಸದಾ ಕಾಲ ಶುಚಿಯಾಗಿರಲಿ, ಸೂತ್ರ ಆಗದಿರಲಿ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಲಿಂಗವನ್ನ ಪಡೆದುಕೊಂಡ ಮೇಲೆ ನೀವು ಸದಾ ಕಾಲ ಲಿಂಗವನ್ನ ದೇವರಿಗೆ ಧಾರಣೆ ಮಾಡ್ಕೋಬೇಕು. ಯಾರು ಸಹಿತ ಲಿಂಗ ತೆಗಿಬಾರದು. ಯಾರು ಮಾಡ್ತಾರೆ ಹೋಗ್ಬೋದ್ರಿ, ಮತ್ತು ನಾಳೆ ಯಾರು ಹೇಳಿದ್ರೆ ಲಿಂಗ ತೆಗಿಬಾರದು. ನಾಳೆ ಸ್ಕೂಲ್ ಹೋಗ್ತೀವಿ ಅಥವಾ ಅಲ್ಲಿ ಹೋಗ್ತೀರಿ, ಇಲ್ಲಿ ಹೋಗ್ತೀವಿ, ನಾನು ಕೆಲಸಕ್ಕೆ ಹೋಗ್ಬೇಕು, ಸ್ವಾಮೀಜಿ ಬೆಂಗಳೂರು ಹೋಗ್ಬೇಕು, ದುಡ್ಡಿಗೆ ಹೋಗ್ಬೇಕು, ಎಲ್ಲ ಊಟ ಮಾಡಬೇಕು, ಹಾಗೆ ಅಂದ್ಕೊಂಡು ಅಂದ್ಕೊಳ್ಬಾರ್ದು. ನೀವು ಎಲ್ಲಿಗೆ ಹೋದ್ರು ಸಹಿತ ಲಿಂಗವನ್ನ ಧಾರಣೆ ಮಾಡಿಕೊಂಡು ಅಶುಚಿ ಜಾಗಕ್ಕೆ ಹೋದ್ರು ಸಹಿತ ಆ ಜಾಗ ಶುಚಿಯಾಗಿರುತ್ತದೆ. ಅದಕ್ಕೆ ಅಷ್ಟು ಶಕ್ತಿ ಇರೋದ್ರಿಂದ ಇವು ಕೊಡ್ತಕ್ಕಂಥ ಲಿಂಗು, ಈ ಲಿಂಗು ಅಶುಚಿ ಆಗುವುದಲ್ಲ, ಲಿಂಗು ಎಲ್ಲಿ ಹೋಗ್ತದೆ ಅಲ್ಲಿ ಅಶುಚಿಯನ್ನೇ ಶುಚಿಯಾಗಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಲಿಂಗಯ್ಯನಿಗಿರುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಲಿಂಗವನ್ನ ದೀಕ್ಷೆಯನ್ನು ತೆಗೆದುಕೊಂಡು ಆಚರಣೆ ಶಿವ ಪೂಜೆ ಮಾಡುವಂತಹ ಶಾಸ್ತ್ರ ಎಷ್ಟು ಹೇಳ್ತದೆ? ದಿನಕ್ಕೆ 3 ಹೊತ್ತು ಪೂಜೆ ಮಾಡಬೇಕು ಅಂತಿರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು. ಎಲ್ಲ ನಾವು ಸ್ವಾಮಿ ಮಾಡ್ತೀವಿ, 3 ಹೊತ್ತು ಶಿವ ಪೂಜೆ ಮಾಡ್ತಿರ್ತೀವಿ. ನೀವು ಅನ್ಬೋದು, ಏನು ಸ್ವಾಮಿ ನೀವಂತೂ ನಿಮ್ಗೆ ಹೆಣ್ಣು ಮಕ್ಕಳು ಯಾರು ಇಲ್ಲ, 3 ಹೊತ್ತಾದ್ರೂ ಮಾಡ್ತೀವಿ, 4 ಹೊತ್ತ ನಾವು ಮಾಡಬೇಕು, ಕಷ್ಟಪಡಬೇಕು, ಜಮೀನು ಕೆಲಸ ಮಾಡಬೇಕು, ನಾವೆಲ್ಲ 3 ಹೊತ್ತು ಆಗಲ್ಲ ಅಂತ ಹೇಳ್ತೀನಿ. ಕನಿಷ್ಠ ನಿಮಗೆ 3 ಹೊತ್ತು ಆಗದೆ 2 ಹೊತ್ತು ಮಾತ್ರ ನೀವು ಮಾಡ್ಬೋದು. ಯಾವಾಗ
ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಸ್ನಾನ ಮಾಡಿದ ಮೇಲೆ ಶಿವಪೂಜೆ ಮಾಡೋದು. ಇನ್ನು ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ, ರಾತ್ರಿ ಹೊತ್ತು ಅಲ್ವಾ, ಮನೆಗೆ ಬರ್ತೀರಿ. ಯಾವಾಗ ಬೆಳಗ್ಗೆ ಮುಖ ತೊಳ್ಕೊಂಡು ದೇವರ ಮನೆಗೆ ಹೋಗಿ ಎಲ್ಲ ದೀಪ ಹಚ್ಚಿರ್ತಾರೆ, ಹೋಗಿ ಒಳಗೆ ಶಿವಪೂಜೆ ಮಾಡ್ಬೋದು. 2 ಹೊತ್ತಾದರೂ ಶಿವಪೂಜೆಯನ್ನು ಮಾಡುವಂಥ ಮುಗಿಸ್ಬೋದು. ಶಿವಪೂಜೆ ಹೇಗೆ ಮಾಡೋದು ಈಗಾಗಲೇ ಎಲ್ಲ ಶಿವಪೂಜೆ ಶಿವೋಪಚಾರ ಪೂಜೆ ಮಾಡಿ ಮನೆಗಿರ್ತಂದ್ರೆ ಭಸ್ಮ, ಗಂಧ, ಅಕ್ಷತೆ, ಬಿಲ್ವಪತ್ರೆ, ಹೂವು, ಧೂಪ, ದೀಪ, ಕರ್ಪೂರ, ಘಂಟಾನಾದ, ನೈವೇದ್ಯ, ತಾಂಬೂಲ, ದಕ್ಷಿಣೆ, ನಮಸ್ಕಾರ 16 ಥರದ ಪೂಜೆಯನ್ನು ಮಾಡಬಹುದು. ಯಾವುದೂ ಇದೆ ಎಂದು ಭಸ್ಮವನ್ನು ಹಚ್ಚಿ ಪೂಜೆ ಮಾಡೋದು. ಪೂಜೆ ಆಯ್ತ ಮೇಲೆ ಏನು ಮಾಡಬೇಕು, ಒಂದು 2-3 ನಿಮಿಷ ಜಪ ಮಾಡಬೇಕು. ಯಾವುದು ಈಗಾಗಲೇ ಮಂತ್ರ ಹೇಳಿದೆ ನಿಮಗೆ, ಆ ಜಪದ ಮಂತ್ರವನ್ನು ಹಿಡ್ಕೊಂಡು ಈ ರೀತಿ ಲಿಂಗ ಹಿಡಿದು ಕೂತ್ಕೋಬೇಕು. ಇದು ಕೈ ದೂರನೇ ಇರಬಾರ್ದು, ಅಥವಾ ಕರಡು ಇರಬಾರ್ದು. ನಿಮ್ಮ ಕೈ ಅಂಗುಲ ಎಷ್ಟಿದೆ ಇಷ್ಟೇ ಪ್ರಮಾಣದ ದೂರದಲ್ಲಿ ಲಿಂಗ ಇಟ್ಕೋಬೇಕು. ಲಿಂಗವನ್ನು ಪೂರ್ಣ ಕಣ್ಣು ಕರೆದು ನೋಡಬಾರ್ದು, ಕಣ್ಣು ಮುಚ್ಚಬಾರ್ದು. ಏನ್ ಮಾಡೋದು, ಅರ್ಧ ಲಿಂಗ ಅಂತ. ಅದಕ್ಕೆ ನೀವೇನಾದರೂ ಶಿವನ ಧ್ಯಾನಾಸಕ್ತ ಫೋಟೋ ನೋಡಿ, ಶಿವ ಹೇಳ್ತಾರೆ ಧ್ಯಾನಾಸಕ್ತ ಫೋಟೋದಲ್ಲಿ ಅರ್ಧ ಮಾಡ್ತಾರೆ. ಹಾಗೆ ಅರ್ಧ ಕಣ್ಣಿಂದ ಶಿವನನ್ನ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡುವಾಗ ಬೆಟ್ಟ ನೇರ ಮಾಡಿ ಕುತ್ಕೊಳ್ಬೇಕು. ಶಿವನನ್ನ ನೋಡ್ತಾನೆ ಜಪ ಮಾಡಬೇಕು. ಜಪ ಮಾಡುವಾಗ ಇರಬೇಕು, ಆ ಮಂತ್ರವನ್ನ ಹೇಳುವಾಗ ತುಟಿ ಅಲಗಾಡಬಾರದು. ಶಾಸ್ತ್ರದಲ್ಲಿ 3 ಥರ ಜಪ, ಒಂದು ವಾಚಿಕ ಜಪ, ಒಂದು ಮಾನಸಿಕ ಜಪ, ಒಂದು ಶ್ರೇಷ್ಠ ಜಪ. ಈ 3 ಜಪಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜಪ ಯಾವುದಂದ್ರೆ ಮಾನಸಿಕವಾಗಿರ್ತಕ್ಕಂಥ ಜಪ. ಒಂದು ಜಪ ಕೆಲವರು ಇನ್ನೊಬ್ಬರಿಗೆ ಕೇಳುವ ಜಪ ಮಾಡ್ತಿರ್ತಾರೆ, ಇನ್ನು ಕೆಲವರು ಅದು ಮಧ್ಯಮ ಜಪ. ಕೇಳುವಂತ ಹೇಳಿದ್ರೆ ಅದರ ಪೂರ್ಣ ಫಲ ಕಡಿಮೆ ಇರ್ತದೆ. ಇನ್ನು ಮಾನಸಿಕ ಜಪ ಕುಳಿದುಕೊಂಡ್ರೆ ತುಟಿನೂ ಅಲಗಾಡಬಾರದು, ಒಳಗಡೆ ನಾಲಿಗೆಯೂ ಅಲಗಾಡಬಾರದು. ಅದರೊಳಗೆ ಮಾನಸಿಕವಾಗಿಯೇ ಆ ಮಂತ್ರ ಹೇಳೋದಕ್ಕೆ ಏನಂದ್ರೆ ಮಾನಸಿಕ ಜಪ ಅಂತ ಹೇಳ್ತಾರೆ. ಅದು ಶ್ರೇಷ್ಠವಾಗಿರ್ತಕ್ಕಂಥ ಜಪ ಅಂತಂದ್ರೆ ಮಾನಸಿಕ ಜಪನ ನೀವು ಉಳಿಸ್ಕೊಳ್ಬಹುದು. ಕೆಲವು ದಿವಸ ನಿಮಗೆ ಗೊತ್ತಾಗಿದ್ರೆ ಸ್ವಲ್ಪ ತುಟಿ ಅಲಗಾಡಿ, ನಾಲಿಗೆ ಅಲಗಾಡಿ ಪ್ರಾರಂಭ ಮಾಡಿ, ಪ್ರಯತ್ನ ಮಾಡಿ, ಕೆಲವಾರು ವರ್ಷಗಳಾದ್ಮೇಲೆ ನಿಮಗೆ ಮಾನಸಿಕ ಜಪ ಬರುತ್ತೆ. ಮಾನಸಿಕ ಜಪ ಬಂತು ಅಂದ್ರೆ ನೀವು ತಿಳ್ಕೋಬೇಕು, ನಿಮ್ಗೆ ಏಕಾಗ್ರತೆ ಪ್ರಾರಂಭ ಆಗಿದೆ, ನಿಮ್ಮ ನೆನಪಿನ ಶಕ್ತಿ ಜಾಗೃತವಾಗಿದೆ, ಹೆಚ್ಚು ಪವರ್ ಆಗಿದೆ ಅಂತ. ಅದಕ್ಕೆ ನೀವು ವಿದ್ಯಾರ್ಥಿಗಳೆಲ್ಲರೂ ನಿಮ್ಮೆಲ್ಲ ನೆನಪಿನ ಶಕ್ತಿ ಹೆಚ್ಚಾಗಬೇಕಾದ್ರೆ ದಿನಾ 3-4 ನಿಮಿಷ ಜಪ ಮಾಡಿ. ಹೇಳುವಂದ್ರೆ ಹೇಳಿ, ಅದು ತುಟಿ ಹಿಂಗೆ ಹೇಳಕ್ಕೆ ಪ್ರಾರಂಭ ಮಾಡಿ, ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ಆ ಏಕಾಗ್ರತೆಗೊಂಡು ಸಾಕು, ಇವತ್ತು ಓದಿದ್ರೆ ಇನ್ನು 10 ವರ್ಷಕ್ಕೆ ನೀವು ಓದಿ ಕೇಳಬಹುದು, ನೆನಪಿಟ್ಕೊಂಡು ಅಷ್ಟು ನೆನಪಿನ ಶಕ್ತಿ ಪ್ರಾರಂಭ ಆಗುತ್ತೆ. ಅದಕ್ಕೆ ಏಕಾಗ್ರತೆಯನ್ನು ಪಡೆದುಕೊಳ್ಳಿಕ್ಕೆ ಮಾನಸಿಕ ಜಪ ಅತ್ಯಂತ ಸುಲಭ ಮಾರ್ಗ ಅಂತ ಹೇಳ್ತಾರೆ. ಇನ್ನು ಮಾನಸಿಕ ಜಪ ಮಾಡಿದ್ರೆ ಏನ್ ಮಾಡಬೇಕು, ಜಪ ಮುಗಿತು ಆ ನಂತರ ಹೂ ಏರಿಸಿರ್ತಾರಲ್ಲ, ಶಿವನನ್ನ ಪೂಜೆ ಮಾಡಿದ ಮೇಲೆ ಶಿವನಿಗೆ ಏರಿಸಿರ್ತಕ್ಕಂಥ ಒಂದು ಪುಷ್ಪ ಪ್ರಸಾದವನ್ನು, ಒಂದು ಪತ್ರೆ ಆಗಿರ್ಬೋದು, ಒಂದು ಹೂವಾಗಿರ್ಬೋದು, ಒಂದು ಪುಷ್ಪ ಪ್ರಸಾದವನ್ನ ಶಿರಸ್ಸಿನ ಮೇಲೆ ಧರಿಸಿದ್ರೆ ತ್ರಿಪುಂಡ್ರ ಯಾಗದ ಫಲ ಅಂತ ಕರೀತಾನೆ. ಒಂದು ಹೋಮ ಮಾಡಕ್ಕೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಯಾಗಗಳಲ್ಲಿ ಒಂದು ಹೋಮದ ಕುಂಡ ಅಂತ 3 ಕುಂಡಗಳಾಗಬೇಕು, ಯಾಗ ಅಂತ. ಅಂದ್ರೆ ತ್ರಿಪುಂಡ್ರ ಯಾಗ, 3 ಯಾಗ, ತ್ರಿಪುಂಡ್ರ ಯಾಗ ಅನ್ನುವಂಥದ್ದು ಫಲ ಅನ್ನುವಂಥದ್ದು ಶಿವಪೂಜೆ ಮಾಡಿ ಭಕ್ತರ ಒಂದು ಶಿವನ ಏನು ಪುಷ್ಪದ ತಿರಸ್ಸಿನ ಮೇಲೆ ಧರಿಸಿದ್ರೆ ತ್ರಿಪುಂಡ್ರ ಯಾಗದ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆಲ್ಲರೂ ಆ ಶಿವಪೂಜೆ ಮಾಡಿ ಒಂದೊಂದು ಪುಷ್ಪವನ್ನು ತೆರೆಯಬೇಕು. ನಿಮ್ಗೆಲ್ಲ ಹೆಣ್ಮಕ್ಳಿಗೆ ಕೂದಿರ್ತವೆ, ನಾವೇನು ಮುಡಿ ಕಟ್ಟಿವಿ, ನಾವು ಇಟ್ಕೋಬಹುದು. ನೀವೆಲ್ಲ ಕಾಪ್ ಮಾಡಿಕೊಂಡು ಡಿಸೈನ್ ಮಾಡಿಕೊಂಡು ಆ ಕಟ್ಟಿಂಗ್ ಈ ಕಟ್ಟಿಂಗ್ ಏನೋ ಮಾಡಿಸಿರ್ತೀವಿ. ನಿಮ್ಮ ತಲೆ ಮೇಲೆ ನಾವು ಇಟ್ಕೊಳಕ್ಕಾಗಲ್ಲ, ಸ್ವಾಮಿ ಪತ್ರಿ ಇಟ್ಕೊಳಕ್ಕಾಗಲ್ಲ, ಹೂ ಇಟ್ಕೊಳಕ್ಕಾಗಲ್ಲ. ಶಿವಪೂಜೆ ಒಂದು ಸೆಕೆಂಡ್ ಇತ್ತು ಅಂದ್ರೆ 1 ಸೆಕೆಂಡ್ ತಲೆ ಮೇಲೆ ಇಟ್ಕೊಂಡು ನೀವು ಪೂಜೆ ಮಾಡಿ ಅದಕ್ಕೆ ನಂತರ ಬಿದ್ದರೆ ಚಿಂತೆ ಇಲ್ಲ. ಆದ್ರೆ ಒಂದು ಕ್ಷಣವಾದರೂ ತಲೆ ಮೇಲೆ ಒಂದು ಹೂ ಬರ್ತಿದ್ರೆ ಶಿವಪೂಜೆ ಆಗಿರ್ತದೆ ಶುರು ಮಾಡಬೇಕು. ಇನ್ನು ಅಭಿಷೇಕ ಮಾಡುವಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ಶಿವನ ಮೇಲೆ ಗೊಂಡು ಇಟ್ಕೊಂಡು ಅಭಿಷೇಕ ಮಾಡ್ತಿರ್ತಾರೆ. ಯಾರು ಸಹಿತ ಶಿವನಿಗೆ ಅಭಿಷೇಕ ಮಾಡುವಾಗ ಲಿಂಗು ಮೇಲೆ ಗೊಂಡಿಡಬಾರದು. ಒಂದು ವೇಳೆ ಬೆರಳು ಏನಾದ್ರೂ ಇಟ್ಬಿಟ್ರೆ ನೀವು ಹಾಗೆ ಯಾರಿಗೆ ಆಗುತ್ತೆ ಅಭಿಷೇಕ, ಬೆರಳಿಗೆ ಅಭಿಷೇಕ ಆಗುತ್ತೆ. ನೀರು ಹಾಕಿ ಯಾರಿಗಾಯ್ತು, ನಿಮ್ಮ ಬೆರಳಿಗೆ ಹಿಂಗೆ ಯಾರು ಮಾಡೋದಾಗಿತ್ತು. ಆದರೆ ಅದಕ್ಕಾಗಿ ನೀವು ದಾರಿ ಇರುವಂತ ಜಲಾಭಿಷೇಕ, ಶಿಲಾಭಿಷೇಕ
ಲಿಂಗೈನೇ ಮಾಡಬೇಕಾದ್ರಿಂದ ಲಿಂಗದ ಮೇಲೆ ಯಾವುದೇ ಕಾರಣಕ್ಕೂ ಬಳೆಯನ್ನ ಅಭಿಷೇಕವಾಗಬಾರದು. ಅದು ಒಂದು 3-4 ಜನ ಇಟ್ಕೊಳ್ತಿದ್ರು. ಅದಕ್ಕೆ ಯಾರು ಸಹಿತ ಲಿಂಗ ಅಭಿಷೇಕ ಆಗುವಾಗ ಲಿಂಗವನ್ನ ಇಡಬಾರದು. ಇನ್ನು ಅಭಿಷೇಕ ಮಾಡಿದ್ರೆ ಕೆಲವೆಲ್ಲ ತಿಳ್ತಬಹುದು. ಅಭಿಷೇಕ ಮಾಡುವ ಅಭಿಷೇಕ ತೀರ್ಥವನ್ನು ಯಾರು ಕುಡಿಬಾರದು. ಬಚ್ಚನ ಅಂತ ಹೇಳ್ತೇವೆ. ಅಭಿಷೇಕ ಮಾಡೋದಷ್ಟೇ ಅದು, ಆ ಜಲವನ್ನು ಕುಡಿಬಾರದು. ಕುಡಿಬೇಕಾದ್ರೆ ಎಲ್ಲಾ ಪೂಜಾ ಮೇಲೆ ಹೂವು ಬತ್ತ ತೆಗೆದು ಲಿಂಗವನ್ನು ಸ್ವಚ್ಛ ಮಾಡಿ ಈಗ ಪಾದ ಪೂಜೆ ಮಾಡಿ ಬಂದಿರತಕ್ಕಂಥ ಪಾದೋದಕ ಮಾತ್ರ ಲಿಂಗನ ಮೇಲೆ ಎರೆದು ಆ ಪಾದೋದಕ ಕುಡಿಬಿಟ್ರೆ ಅಭಿಷೇಕ ನೀರು ಯಾರು ಕುಡಿಬಾರದು. ಅದನ್ನ ನಾವು ಹಾಲು ಹಾಕಿರ್ತೇವೆ, ಅಭಿಷೇಕ ಮೊಸರು ಹಾಕಿರ್ತೀವಿ, ತುಪ್ಪ ಹಾಕಿರ್ತೀವಿ, ಜೇನು ತುಪ್ಪ ಹಾಕಿರ್ತೀವಿ, ಸುಗಂಧ ತೈಲ ಹಾಕಿರ್ತೀವಿ. ಎಲ್ಲಾ ರೀತಿಯ ಅಭಿಷೇಕ ಆಗಿ ನೋಡಿದ್ರೆ ಯಾರು ಸಹಿತ ಕುಡಿಬಾರದು. ತೆರೆ ಮೇಲೆ ಅದನ್ನು ಹಾಕೋಬಾರದು. ಯಾಕಂದ್ರೆ ಜೇನು ತುಪ್ಪ ತೆರೆ ತುಪ್ಪದಲ್ಲಿ ಬೆಳಗ್ಗೆ ಆಗುತ್ತೆ. ಅದಕ್ಕಾಗಿ ಅಭಿಷೇಕ ಯಾರು ತೆರೆಯನ್ನು ಸಂತೋಷ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ಪೂಜೆ ಆದ್ಮೇಲೆ ಪೂಜೆಯನ್ನು ಲಿಂಗವನ್ನು ವಹಿಸಿ ಜಪ ಮಾಡಿದ ಮೇಲೆ ನಾವು ಈ ರೀತಿ ಪಾದವನ್ನು ನಿತ್ಯವೂ ಸ್ವೀಕರಿಸಬೇಕಂತಿದೆ. ನಿತ್ಯ ನಾವು ಬರೋಕ್ಕಾಗಲ್ಲ. ನಮ್ಮ ಸ್ವಾಮಿಗಳು ನಿಮಗೆ ಪಾದ ನೀವೇನಂದ್ರೆ ನೀವೇ ಪೂಜೆ ಮುಗಿದ್ಮೇಲೆ ಪ್ರತ್ಯ ಪಾತ್ರದಲ್ಲಿ ಅಧ್ಯಾಯ ಉತ್ತರಣೆಯಲ್ಲಿ ನೀರು ತೆಗೆದು ಚೆನ್ನಾಗಿ ನೀರು ಬಿಡಬೇಕು. ದಂಡ ಅಕ್ಷತೆ ಎತ್ತಿರಬಾರ್ದು. ಶುಭ್ರವಾಗಿರ್ತಕ್ಕಂಥ ನೀರು ತೆಗೆದುಕೊಂಡು ಜಪ ಮಾಡಬೇಕು. ಧ್ಯಾನ ಕೂತ್ಕೊಂಡು ಜಪ ಹೇಗೆ ಮಾಡಬೇಕು? ಹಸ್ತ ಜಪ, ಜಪಮಾಲೆ ಜಪ ಅಂತಿದೆ. ಜಪಮಾಲೆ ಜಪ ಅಂದ್ರೆ 108 ಜಪ ಮಾಡಬೇಕು. ಒಂದು ರುದ್ರಾಕ್ಷ ಹಿಡ್ಕೊಂಡ್ಬಿಟ್ಟು ಜಪ ಮಾಡಿದ್ರೆ ಅರ್ಜೆಂಟ್ಗಿಂತ ಮಧ್ಯೆ ನಿಲ್ಸಂಗಿಲ್ಲ. 108 ಜಪನೆ ಮಾಡಬೇಕು. ಅದಕ್ಕೆ ರುದ್ರಾಕ್ಷ ಯಾರಿಗೆ ಕೊಡ್ತೀವಿ ನಾವು? 60-70 ವರ್ಷ ಆದ್ಮೇಲೆ ವಯಸ್ಸಾಗಿ ಅಜ್ಜಿ ಅಂತ ತಾತಾಜಿ ಅವ್ರ ಮನೆಗೆ ಕೂತ್ಕೊಂಡಿರ್ತಾರೆ ಅಂತೇಳಿ ಅವ್ರಿಗೆ ಮಾತ್ರ ಜಪಮಾಲೆ ಜಪ ಕೊಡ್ತೀವಿ. ನಮಗೆಲ್ಲ ಏನು ಹಸ್ತ ಜಪ ಕೊಡ್ತೀವಿ. ಹಸ್ತ ಜಪ ಅಂದ್ರೇನು? ಹಸ್ತಗಳೇ ಜಪ ಮಾಡೋದು. ಹೇಗೆ? ಈ 2 ಕಣ್ಣುಗಳ ಮಧ್ಯದಲ್ಲಿ ಈ ಕಣ್ಣಕ್ಕೆ ಶಿವ, ಇಲ್ಲಿ ಪಾರ್ವತಿ ಅಥವಾ ನಿಮ್ಮ ತಂದೆ ತಾಯಿ ಅಂತ ಅಂದ್ಕೊಂಡು ಇವರಿಬ್ರು ಇಲ್ಲಿ ಕೂತ್ಕೊಂಡಿದ್ರೆ ನಾನು ಅವ್ರನ್ನ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ತಿಳ್ಕೊಂಡು ಇಲ್ಲಿ ಇಳ್ಕೋಬೇಕು. 1 ಸಾರಿ ಮಂತ್ರ ಹೇಳೋದು, ಇಲ್ಲಿ ಬರಬೇಕು 2ನೇ ಸಾರಿ ಹೇಳಬೇಕು, 3, 4, 5, 6, 7, 8, 9, ಇದು 10, 11, ಕೊನೆಗೆ 12. ಇವೆರಡನ್ನು ಬಿಟ್ರೆ ಎಲ್ಲರ ಕೈಲಿಷ್ಟವು 12 ಗಂಟೆಗಳು. 12ಅನ್ನ 9 ಸಾರಿ ಮಾಡಿದ್ರೆ 108 ಜಪಗಳನ್ನ ನಿಮಗೆ ಸಮಯ ಇದ್ರೆ 108 ಜಪ ಮಾಡಿ. ಒಂದ್ ವೇಳೆ ನಿಮ್ಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದೇ ಸಾರಿ 12 ಸಾರಿ ಯಾರು ಮಾಡಿ, 2 ಸಾರಿ ಯಾರು ಮಾಡಿ, 5 ಸಾರಿ ಮಾಡಿ. ಆದ್ರೆ ಕನಿಷ್ಠ ಅಂದ್ರೆ 5 ಸಾರಿ ಅಂತ ಹೇಳ್ಬೇಕು. 5 ಅಕ್ಷರ ಮಾತ್ರ 5 ಸಾರಿ ಹೇಳಕ್ಕೆ ನಿಮ್ಗೆ ಸಮಯ ಒಂದು 3-4 ಸೆಕೆಂಡ್ ಒಳಗೆ ಹೇಳ್ಬೋದು. ಅದಕ್ಕಾಗಿ ಅಷ್ಟೇ ಏಕಾಗ್ರತೆಯನ್ನು ಕೊಟ್ಕೊಂಡು ಆ ಮಂತ್ರವನ್ನ ಜಪ ಮಾಡೋದು. ಜಪ ಮಾಡುವಾಗ ಈ ಹಸ್ತ ಜಪ ಮಾಡ್ತಾರೆ, ಯಾರು ಮಾಡಬಾರದು. ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿರ್ಬೇಕು. ಭಸ್ಮ ಹಚ್ಕೋಬೇಕು. ಮೊದಲು ಫಸ್ಟ್ ಎಲ್ಲಾ ಬೆಳೆಗಳಿಗೆ ಭಸ್ಮ ಹಚ್ಕೊಂಡು ಈ ರೀತಿ ಮಾಡ್ಕೊಂಡು ಬಟ್ಟೆ ಮುಚ್ಚಿ ಲಿಂಗವನ್ನ ಜಪ ಮಾಡ್ತಾ ಜಪ ಮಾಡಬೇಕು. ಈ ಜಪ ಮಾಡುವಾಗ ತೊಡೆ ಮೇಲಿರಬಾರ್ದು, ಕೈ ಎದೆ ಭಾಗ ಮಕ್ಕಳಕ್ಕಿಂತ ಕೆಳವಾಗಿದ್ರೆ ಮಲಿನ ಅಂತ ಹೇಳ್ತಾರೆ. ಅದಕ್ಕೆ ಬಟ್ಟೆ ಭಾಗ ಎದೆ ಭಾಗ ಇಟ್ಕೊಂಡು ಮಂತ್ರವನ್ನ ಜಪ ಮಾಡಿ ಜಪ ಮಾಡಿ 5-11 ಮಾಡಿದ ಮೇಲೆ ಈ ಕೈಗಳನ್ನು ಎತ್ಕೊಂಡು ಬಂದು ಈ ಉತ್ತರಣೆ ಒಳಗೆ ಕೊರಳನ್ನ ತುದಿಗಳನ್ನು ತೊಳ್ಕೊಳ್ಬೇಕು. ಈ ಉತ್ತರಣೆ ಒಳಗೆ ಅವಾಗ ಏನಾಗುತ್ತೆ? ಗುರುಗಳ ಪಾದೋದಕ ಏನು ಶಕ್ತಿ ಇರುತ್ತೋ ಅದಕ್ಕೆ ಇದೇ ಇದರಲ್ಲೂ ಸಹಿತ ಮಂತ್ರ ಪಾದೋದಕವಾಗುತ್ತೆ. ಅದನ್ನ ಪಾದೋದಕ ಮಾಡಿಕೊಂಡು ಲಿಂಗವನ್ನು ಸ್ವಚ್ಛಗೊಳಿಸಿ 3 ಸಾರಿ ಹಾಕೊಳ್ಬೇಕು. ಗುರು ಪಾದೋದಕ ಹೇಳಿ, ಗುರು ಪಾದ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಹೀಗೆ 3 ಸಾರಿ ಅದೇ ಒಂದೇ ಉತ್ತರಣೆ 3 ಸಾರಿ ಸ್ವಲ್ಪ ಸ್ವಲ್ಪ ಈ ರೀತಿ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದ 3 ಸಾರಿ ಆ ತೀರ್ಥವನ್ನ ಲಿಂಗೈ ಮೇಲೆ ಹಾಕಿ ಲಿಂಗವನ್ನು ಮತ್ತೆ ನೀವು ಈ 3 ಕಡೆಯಿಂದ ಲಿಂಗವನ್ನು ಮುಟ್ಟಬೇಕು. ಸಾಧ್ಯವಾದಷ್ಟು ಪ್ರಯತ್ನ ಮಾಡಬೇಕು. ಕಡಿಗೊಳಗೆ ಇಳುವಾಗ, ಕಡಿಗೆಯನ್ನು ತೆಗೆಯುವಾಗ, ಕೈಯೊಳಗೆ ಇಟ್ಕೊಳ್ಳುವಾಗ ಈ 3 ಬೆರಳು. ಯಾಕೆ ಈ 3 ಬೆರಳು ಅಂತ ಹೇಳಿದ್ರೆ ಅವಸರ ಮಾಡಕ್ ಹೋದ್ರೆ ಲಿಂಗು ಬರೋದಿಲ್ಲ ಕೈಗೆ, ಹೌದಿಲ್ಲ? ನಿಧಾನವಾಗಿ ಶಿವ ಪೂಜೆ ಮಾಡಬೇಕು ಅಂತ. ಇದಕ್ಕೆ ಕುರಂಗ ಮುದ್ರೆ ಅಂತ ಇರ್ತಾರೆ. ನೀವೇನಾದ್ರೂ ರಾತ್ರಿ ಹೊತ್ತು ಲೈಟ್ ಹೋದಾಗ ಬೆಳಕು ಬರುತ್ತಲ್ಲ, ಹಿಂಗೆ ಹಿಡ್ಕೊಂಡ್ಬಿಡಿ. ಇಬ್ಬರು ನೆರಳು ಕುತ್ಕೊಂಡು ಆ ಬೆಳಕಿನ ಲೈಟ್ ನೆರಳು ಬಿತ್ತು. ಅದು ಹೆಂಗ್ ಕಾಣ್ತಂದ್ರೆ ಹಿಂದೆ ಜಿಂಕೆ ಅಂತ ಕಾಣೋ ಚಿತ್ರ.
ರಾತ್ರಿ ನೋಡ್ಕೊಳ್ಳಿ, ಜಿಂಕೆ ಕಣ್ಣ ಕಾಣ್ತದೆ ಹಿಂದೆ ನೆರಳು, ಅದನ್ನ ಜಿಂಕಾಮೂತ್ರ ಅಂತ ಸಂಸ್ಕೃತದಲ್ಲಿ ಪುರಂಗಮೂತ್ರ ಅಂತ ಹೇಳ್ತಾರೆ. ಈ ಜಿಂಕಾಮೂತ್ರದ ಲಿಂಗವನ್ನ ಮುಟ್ಟಬೇಕಂದ್ರೆ ಈ ಮೂರುಗಳಿಂದ ಮತ್ತು ಕಿವಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ಸ್ವಾಮಿಗಳೇ? ಏನೂ ಆಗೋದಿಲ್ಲ, ಹಂಗೆ ಮುಟ್ಟಬಾರದು ಅಂತ ಅಷ್ಟೇ ಇರುತ್ತೆ. ಅದಕ್ಕೆ ನಿಧಾನವಾಗಿ ಲಿಂಗವನ್ನ ಪೂಜೆ ಮಾಡಬೇಕು, ಶ್ರೀ ಪೂಜೆ ಮಾಡಬೇಕು ಅಂತ ಕಾಣಿಕೆ ಮಾಡಿರ್ತಾರೆ. ಅದಕ್ಕೆ ಲಿಂಗವನ್ನ ಮೂರೂ ಕಡೆಯಿಂದ ಈ ಕಡೆ ಎತ್ಕೊಂಡು ಈ ತುದಿ ಇಟ್ಕೋಬೇಕು, ಎಡಗೈಗೆ ತೀರ್ಥ ನಿಧಾನವಾಗಿ ಕುಡಿಬೇಕು. ಪಾದೋದಕವನ್ನು ಒಂದು ಸ್ವಲ್ಪ ಚೆಲ್ಲಬಾರದು. ಗುರುವಿನ ಪಾದೋದಕ ಕೊಟ್ಟ ಮೇಲೆ ಒಂದು ಸ್ವಲ್ಪ ಸಹಿತ ಚೆಲ್ಲಬಾರದು. ಆ ಪಾದೋದಕವನ್ನ ತೆಗೆದಾಗಲಿ ಬಟ್ಟೆಗಾಗಲಿ ಬರ್ಸ್ಕೊಳ್ಳೋದು, ಮುಂದೆಗಳಿಗೆ ಅದರ ತೇವಾಂಶ ಬರ್ಸ್ಕೊಳ್ಳೋದು. ಈ ಪಾದೋದಕ ಎಷ್ಟು ಮಹತ್ವ ಅಂತ ಹೇಳಿದ್ರೆ, ಒಂದೇ ಅಕ್ಷರ ಪಾಪ. ನಿಮ್ಗೆ ಗೊತ್ತಿಲ್ಲ ಏನೇ ಪಾಪಗಳು ಮಾಡಿದ್ರೆ ಆ ಪಾಪಗಳ ಮತ್ತೆ ಭೂಮಿ ಪಾದೋದಕ ಅಂತ ಶಾಸ್ತ್ರಗಳು. ಯಾಕಂದ್ರೆ ನೀವೆಲ್ಲ ದಾರಿ ಹೋಗ್ತಿರ್ತೀರಿ, ನಡ್ಕೊಂಡು ಹೋಗ್ತಿರ್ತೀರಿ, ಇರುವೆ ಸಾಲು ಹೋಗ್ತಿರ್ತದೆ, ಇರುವಿ ಮೇಲೆ ಕಾಲಿಟ್ಟಾಗ ಏನಾಗ್ತದೆ? ಒಂದು ಪ್ರಾಣವನ್ನ ಹತ್ಯೆ ಮಾಡಿದ ಮೇಲೆ ಪುಣ್ಯ ಬರ್ತೋ ಪಾಪ ಬರ್ತೋ? ಒಂದು ದಿನಕ್ಕೆ ಎಷ್ಟು ಪುಣ್ಯ ಆಗಿರ್ತದೆ? ಸೊಳ್ಳೆ ಮುಂದಿರ್ತದೆ, ಸೊಳ್ಳೆ ಏನ್ ಮಾಡ್ತದೆ? ನೀವು ಏನಾಗುತ್ತದೆ? ಅದ್ರ ಪಾಪ ಬರ್ತೋ ಪುಣ್ಯ ಬರ್ತೋ? ಅಪನೆ ಬರ್ತದೆ. ಒಂದು ಪ್ರಾಣವನ್ನ ಯಾರಿಗೆ ನಾವು ಒಂದು ಜೀವಕ್ಕೆ ಪ್ರಾಣ ಕೊಡುವ ಶಕ್ತಿ ಇಲ್ಲವೋ ಪ್ರಾಣ ತೆಗೆಯುವ ಅಧಿಕಾರ ನಮಗಿಲ್ಲ. ಒಂದು ವೇಳೆ ಪ್ರಾಣವನ್ನು ಹತ್ಯೆ ಆಯ್ತು ನಮ್ಗೆ ಪಾಪ ಬರ್ತದೆ. ನಾವು ಬೇಕಂತಾಗಿದ್ದು ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ನಾನು ಮೇಲೆ ನೋಡ್ತಾ ಇದ್ದೆ, ಕೆಳಗೆ ಸಾಲ ನಮ್ಗೆ ಗೊತ್ತಾಗಲಿಲ್ಲ, ನನ್ನ ಕಾಲಿಕ್ಕೆ ಸತ್ತು ಹೋಗ್ಬೇಕು ಅಂತಂದ್ರೆ ಅಂತ ಪಾಪ ನಿತ್ಯ ನಮಗೆ ಎಷ್ಟು ಆಗ್ತಿರ್ತಾರೆ. ಅಂತ ಪಾಪದ ಪ್ರಯತ್ನ ಅಂದ್ರೆ ಪಾಪ ಅಂತ ಪಾಪ. ಮೊದಲನೇ ಅಕ್ಷರ ಪಾ ಅಂದ್ರೆ ಪಾಪ, ದೋ ಅಂದ್ರೆ ದೋಷ. ದೋಷ ಅಂದ್ರೆ ಯಾವ ನಮ್ಮ ನಿತ್ಯ ಕೆಲವು ದೋಷ ಬಂದಿರ್ತಾವೆ. ಈಗ ಶಾಸ್ತ್ರ ಹೇಳ್ತಾರೆ, ಮನೆ ತಂದೆ ತಾಯಿಗಳಿದ್ರೆ ತಂದೆ ತಾಯಿಗಳ ಸಮಾನವಾಗಿ ಕೂತ್ಕೋಬಾರ್ದು. ಒಂದ್ ವೇಳೆ ಕೂತ್ಕೊಂಡ್ರೆ ದೋಷ ಬರುತ್ತೆ ಅಂತ ಶಾಸ್ತ್ರ. ಹಿಂದಿನ ಕಾಲ ಹಿರಿಯರು ಯಾರು ತಂದೆ ತಾಯಿ ಯಾರು ಮನೆಗೆ ಬರ್ತಿರ್ತಾರೆ ಏನ್ ಮಾಡೋದು? ಎದ್ದು ನಿಂತ್ಕೊಳ್ಳೋದು. ಈಗ ಯಾರು ಎದ್ದಿರ್ತಾರೆ? ಅಪ್ಪ ಅಲ್ಲಿ ಕೂತ್ಕೋಬೇಕು, ಅವನಿಗೆ ದೂರ ಕೊಡ್ತಾರೆ, ನಮಗೆ ನೀನೇ ಕೊಡ್ಬೋದು. ಈ ತರ ಎದುರು ತಂದೆ ತಾಯಿಗೆ ಎದುರು ಮಾತನಾಡಬಾರ್ದು. ಗುರುಗಳಿಗೆ, ಗುರು ಹಿರಿಯರಿಗೆ, ತಂದೆ ತಾಯಿಗೆ ಅವ್ರು ಏನ್ ಹೇಳ್ತಾರೆ ಹೂ ಅನ್ಬೇಕು. ಯಾವುದೇ ಇರಲಿ, ಟೀ ಕುಡಿದೆ, ಟೀ ಕುಡಿ ಮಾಡಿ ದರ್ಶನ ಕೊಡೋದೆ ನಮ್ಮ ಅಪ್ಪ ಹೇಳಿದ್ರು. ಯಾಕೆ? ನನ್ನ ತಂದೆ ಎದುರು ದೇವ್ರ ಸಮಾನ, ತಾಯಿ ಎದುರು ದೇವ್ರ ಸಮಾನ. ಅವ್ರು ಹೇಳಿದ್ರೆ ನಾವು ಹುಟ್ಟಬಾರ್ದು ಅಂತ ಹೇಳುವಂತ ಗುಣ ಇರುತ್ತೆ. ಒಂದು ವೇಳೆ ಎದುರು ಮಾತಾಡಿದ್ರೆ ದೋಷ ಬರುತ್ತೆ, ನಿಮಗೆ ಮುಂದಿನ ಕಷ್ಟ ಬರುತ್ತೆ ಅಂತ. ಅಂತ ದೋಷಗಳು ಒಂದೇನಾದ್ರೂ ಬಂದ್ರೆ ಗುರು ಸಮಾನವಾಗಿ ತಂದೆ ತರ ಗುರುವಿನ ಸಮಾನದಲ್ಲಿ ಕೂತ್ಕೋಬಾರಂತೆ. ಅದು ಸ್ವಾಮಿ ನಾಯ್ತು ನಾವು ಹುಷಾರಿ ನಿಮಗೆ ದೋಷ ಬರಬಾರ್ದಂದ್ರೆ ನಾವು ಹೇಗೆ ಕೂತ್ಕೊಂಡ್ಬಿಟ್ಟಿವಿ. ಇಲ್ಲ ನಿಮ್ಮೇ ಮುಂದೆ ನಾವು ನಿಮ್ಮ ಪಕ್ಕದಲ್ಲಿ ಮುಂದೆ ಸ್ವಾಮಿ ಅಂತಾರೆ. ಅದಕ್ಕೆ ನಾವೇ ಗುಣಿ ತಗೊಂಡು ನಮ್ಮ ಭಕ್ತಿಗೆ ದೋಷ ಬರಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ? ಎತ್ತರವಾದ ನಿಮ್ಗೆ ಸಮಾನವಾಗಿ ಕೂತ್ಕೋಬಾರ್ದು ಅಂತ. ಅಂದ್ರೆ ಗುರುವಿನ ಸಮಾನ, ತಂದೆ ತಾಯಿಯ ಸಮಾನ, ಗುರು ಹಿರಿಯ ಸಮಾನ ಕೂತ್ಕೋಬಾರ್ದು. ಎದುರು ಅದಕ್ಕೆ ಆ ರೀತಿ ಭಾವನೆ. ಅಂತ ಒಂದು ವೇಳೆ ಏನಾದರೂ ಕಾರಲ್ಲಿ ಹೋಗ್ಬೇಕು, ಬಸ್ ಮೇಲೆ ಹೋಗ್ಬೇಕು, ಏನು ನೋಡೋಕ್ಕಾಗ ಕೆಳಗೆ ಕಲಿತೆ ಜಾಗ ಏನ್ ಮಾಡ್ಬೇಕು? ಪಾತ್ರೆ ಬಂದ್ರು ಬರ್ಬೇಕಾ ನಮ್ಮಪ್ಪ ಅಮ್ಮನ ಜೊತೆ ಬಂದು ಸ್ವಾಮಿ ಇದ್ರು ಸ್ವಾಮಿ ಮಾಡ್ಕೊಂಡು ಬರೋದಿಲ್ಲ. ಮತ್ತೆ ದೋಷ ಬರ್ತಿರೋದು. ಅಂತಹ ದೋಷಕ್ಕೆ ಈ ಪಾಲ್ಗೊಳ್ಳುವಂತ ತೆಗೆದುಕೊಂಡ್ರೆ ಆ ದೋಷ ನಿವಾರಣೆ ಆಗ್ತದೆ. ಹಿಂದಿನ ದಿನದಲ್ಲಿ ಏನೋ ನಿಮ್ಗೆ ಗೊತ್ತಾ, ಏನೋ ಪಾಪ ಮಾಡಿದ್ರೆ ಅಂತ ಕರ್ಮ ಫಲ ಅಂತೀವಿ. ಅಂತ ಧರ್ಮದ ಫಲವನ್ನು ಪಾದೋದಕ ಸುಡುತ್ತೆ. ಅದಕ್ಕೆ ಪಾದೋದಕ ಅನ್ನುವಂಥದ್ದು ಎಷ್ಟೋ ದೋಷ ನಿವಾರಣೆ ಮಾಡಿದ್ರೆ ಪಾದೋದಕ ತೆಗೆದುಕೊಳ್ಳುವಗೋಸ್ಕರವಾಗಿ ದೀಕ್ಷೆಯನ್ನು ಕೊಡ್ತಿರ್ತೇವೆ. ಅದಕ್ಕೆ ಯಾರ ಸೂಕ್ತ ಅದಕ್ಕೆ ಮಾಡ್ತೀವಿ, ಸೂಕ್ತವೇ ಮಾಡ್ತೀವಿ. ಯಾರಾದ್ರೂ ಗುರುವನ್ನ ಸ್ವಾಮಿಯನ್ನು ಇದನ್ನು ಕರೆದು ಪಾದ ಪೂಜೆ ಮಾಡಿ ಪಾದೋದಕ ತೆಗೆದುಕೊಂಡ್ರೆ ಸೂಕ್ತ ನಿವಾರಣೆ ಮಾಡ್ಕೊಡ್ತೀವಿ. ಜನ 3 ದಿನಕ್ಕೆ ಯಾರಾದ್ರೂ ಹುಟ್ಟಿದ್ರೆ 3 ದಿನ ಸೂತ್ರ ಕೊಡ್ಕೊಡ್ತೀವಿ. ಯಾರಾದ್ರೂ ಮರಣ ಹೊಂದಿದ್ರೆ ಸೂತ್ರ ಕೊಡ್ತೀವಿ. ಯಾರಾದ್ರೂ ಸೂತ್ರ ಕಳ್ಕೊಳ್ಳಿಕ್ಕೆ ನಿಧಾನ ಯಾವುದು? ಪಾದೋದಕ ತೆಗೆದುಕೊಂಡು ಸೂತ್ರ ನಿವಾರಣೆ ಆಯಿತು ಅಂತ. ಅದಕ್ಕಾಗಿ ಪಾದೋದಕವನ್ನು ನಿತ್ಯವನ್ನು ನೀವು ಸ್ವೀಕರಿಸಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ವೀಕರಿಸಿ, ಮತ್ತೆ ನಿಮಗೇನಾದರೂ ಲಿಂಗ ಪೂಜೆ ಬಗ್ಗೆ ಪ್ರಶ್ನೆ ಇದ್ರೆ ಪ್ರಶ್ನೆಗಳನ್ನು ಕೇಳಬಹುದು. ಯಾರ್ಯಾರು ನಿಮಗೆ ಪ್ರಶ್ನೆ ಆದವರು ಶಿವಪೂಜೆ ಹೆಂಗ್ ಮಾಡ್ಬೇಕು, ಏನು ಎಂತ ಪ್ರಶ್ನೆ ಇದಾವ ಇದ್ರ ಕೇಳಿ. ಇಲ್ಲ ಅಂದ್ರೆ
ಇಷ್ಟೇ ನಿತ್ಯ ಶಿವಪೂಜೆ ಮಾಡುವಂಥರಾಗಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರೂ ಶಿವವನ್ನು ಕೋರಿ ಈ ಪೂಜಾ ಈಗ ಹೇಳಿದ್ರೆ ಮೊದಲೇ ಇದೆಲ್ಲ ಹೇಳ್ಬಿಟ್ಟು ಅದೇ ಕೆಲಸ ಅಡುಗೆ ಕೊಡ್ಬೇಕು ನಾವು ಮಂತ್ರ ಮಾಡ್ತೀವಿ ಮತ್ತೆ ನಿಮಗೆಲ್ಲ ಈಗ ನೀವೆಲ್ಲ ಜನ್ಮರ್ತಾನೆಗಳು ನಿಮಗೆಲ್ಲ ದೀಕ್ಷೆ ಮಾಡೋದು ಅಯ್ಯಾಚಾರ ಕೊಡ್ತೀವಿ ಅಂದ್ರೆ ಒಂದು ಬೆತ್ತ ಕೊಡ್ತೀವಿ ಒಂದು ಚೊಳಗಿ ಕೊಡ್ತೀವಿ ಅದ್ರಿಂದ ಯಾಕೆ ಅಂದ್ರೆ ಧರ್ಮದ ರಕ್ಷಣೆ ಮಾಡಬೇಕು ದೀಕ್ಷಾ ಅಯ್ಯಾಚಾರ ಅಂತ ಇನ್ನು ಮುಂದೆ ನೀವು ಯಾರಿಗಾದ್ರೂ ಹೋಗಿ ದೀಕ್ಷಾ ಮಾಡೋದು ಇನ್ನು ಮುಂದೆ ನೀವು ಸ್ವಾಮಿ ನಮ್ಮ ಸ್ವಾಮಿಯಾಗಿರೋ ಅದೇ ಭಕ್ತರುಗಳಿಗೆ ದೀಕ್ಷಾ ಮಾಡ್ಬೋದು ಅಂತ ಅಧಿಕಾರವನ್ನ ಅತ್ಯಾಚಾರ ಅಂತ ಅಧಿಕಾರವು ಜೋಳಿಗೆ ಕೊಡ್ತೇವೆ ಬೆತ್ತ ಕೊಡ್ತೇವೆ ಜೋಳಿಗೆ ಏನ್ ಮಾಡ್ಬೇಕು ಏನಾದ್ರು ಭಕ್ತರುಗಳಿಗೆ ಹೋಗಿ ದೀಕ್ಷಾ ಮಾಡ್ಬೇಕು ನೀವು ಭಗವತಿ ದೀಕ್ಷಾ ಅಂತ ಮಾಡ್ಬೇಕು ಅವ್ರ ಮನೆಗೆ ವರ್ಷ ಭಿಕ್ಷೆ ಕೊಡ್ತಾರೆ ಅಕ್ಕಿ ಹಣ ದುಡ್ಡು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಬಂದು ಬರೀ ನೀವು ಹೆಣ್ಣು ಮಕ್ಕಳು ನೋಡ್ಕೋಬಾರ್ದು ಭಿಕ್ಷೆ ಜೋಳಿಗೆ ಕೊಟ್ಟಿದ್ದು ಶಿವ ಕೊಟ್ಟು ಜೋಳಿಗೆ ಅಂತಾರೆ ಗುರುವಿನ ಧರ್ಮ ಅಂತೇಳಿ ಗುರುವಿನ ಮುಖಾಂತರವಾಗಿ ಜೋಳಿಗೆ ಪಡೆದುಕೊಂಡು ಧರ್ಮವನ್ನ ಉಳಿಸೋಗೋಸ್ಕರವಾಗಿ ಜೋಳಿಗೆ ಇಟ್ಕೋಬೇಕು ಅಂತ ಏನಾದ್ರೂ ಕಷ್ಟ ಬಂತು ಬರಗಾಲ ಬಂತಂದ್ರೆ ಇರೋರ ಹತ್ರ ಹೋಗಿ ಭಿಕ್ಷೆ ಮಾಡ್ಕೊಂಡು ಎಲ್ಲಾದ್ರೂ ಊಟ ಕೊಡ್ಬೇಕು ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಭಿಕ್ಷೆ ಮಾಡಿದ್ರೆ ಅವ್ರು ಬಂದ್ರೆ ಊಟ ಕೊಡ್ಬೇಕು ನೀವು ಬರೀ ನಿಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಜೋಳಿಗೆ ಕೊಡೋದು ಯಾಕೆ ಯಾರಾದ್ರೂ ಕಷ್ಟ ತೊಂದರೆ ಆಗಿದ್ರೆ ಜೋಳಿಗೆ ಹಿಡ್ಕೊಂಡು ಭಿಕ್ಷೆ ಬೇಡ ಆದ್ರೂ ನಾನು ಕಷ್ಟದ ಸಂಪತ್ತರಿಗೆ ಭಕ್ತರಿಗೆ ನಾನು ಸಲ್ಲುತ್ತೇನೆ ಎನ್ನುವ ಕಾರಣಕ್ಕಾಗಿ ಭಿಕ್ಷೆಯನ್ನು ಮಾಡಬೇಕು ಭಿಕ್ಷೆ ಮಾಡಿದಾದ್ಮೇಲೆ ಏನು ಫಲ ನಿಮಗೊಂಥರ ಭಕ್ತಿಗಿಂತ ಭಕ್ತರಿಗೂ ಒಂಥರ ದೋಷ ನಿವಾರಣೆ ಆಗ್ತವೆ ಏನಾದ್ರೂ ಭಿಕ್ಷೆ ನೀಡಿದ್ರೆ ಅವ್ರಿಗೆ ಏನೇ ದೋಷಗಳು ನಿವಾರಣೆ ಆಗ್ತಾವೆ ನಿಮಗೆ ಏನಂದ್ರೆ ಕೋಟಿ ಎತ್ತಿನ ಫಲ ಅನ್ಸುತ್ತದೆ ಶಿವಯೋಗಿ ಭಿಕ್ಷೆ ಮಾತ್ರೇನ ಕೋಟಿ ಎತ್ತಿನ ಫಲವೇ ಭಿಕ್ಷೆ ಮಾಡುವುದರಿಂದ ಎಷ್ಟೋ ಫಲ ಸಿಗ್ತದೆ ಅದಕ್ಕೆ ಶಿವ ಸಹಿತ ಕಾಶಿ ಒಳಗೆ ಅನ್ನಪೂರ್ಣೇಶ್ವರಿ ತಾಯಿಯ ಹೋಗಿ ಭಗವತಿ ಭಿಕ್ಷಾಂದಿ ಅಂತ ಪ್ರಾರ್ಥನೆ ಮಾಡಿದ ಶಿವ ಯಾಕಂದ್ರೆ ಎಷ್ಟೋ ಫಲಗಳು ಸಿಗುತ್ತೆ ಅಂತೇಳಿ ಭಿಕ್ಷೆ ಮಾಡಿದಂತೆ ಶಿವ ಅದಕ್ಕೆ ನಿಮ್ಗಂತ ಭಿಕ್ಷೆ ಮಾಡುವಂತ ಒಂದು ಜೋಳಿಗೆ ಕೊಡ್ತಾ ಇದ್ರಿ ಗರಿಷ್ಠ ವರ್ಷಕ್ಕೆ ಒಂದ್ಸಾರಿ ಆದ್ರೂ ಒಂದು 5-6 ಮನೆ ಭಿಕ್ಷೆಗೆ ಹೋಗ್ಬೇಕು ಅವ್ರು ಏನ್ ಕೊಡ್ತಾರೋ ಅದು ಇದು ಅನ್ಬಾರ್ದು ಎಷ್ಟು ಕೊಡ್ತಾರೋ ಅಷ್ಟೇ ಎಷ್ಟೇ ಸ್ವಲ್ಪ ಕೊಟ್ಟರು ಅತ್ಯಂತ ಸಂತೋಷಗೊಂಡು ಅವ್ರು ಒಳ್ಳೇದಾಗಲಿಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಜೋಳಿಗೆ ಕೊಡ್ತೀವಿ ಬೆತ್ತ ಈ ದಂಡ ಅಂತೀವಿ ಶಾಸ್ತ್ರದಲ್ಲಿ ಬೆತ್ತ ಅಂತೀವಿ ಆ ದಂಡ ಅಂದ್ರೆ ಯಾರಾದ್ರೂ ಶಿವಪೂಜೆ ಮಾಡದೇ ಇದ್ರೆ ನೀನು ದೀಕ್ಷೆ ಮಾಡ್ತೀರಿ ನಾಳೆ ಯಾರೋ ಭಕ್ತರ ಮನೆಗೆ ಹೋಗ್ತೀವಿ ಅವ್ರು ಪೂಜಾ ಮಾಡಲ್ಲ ಅಂದ್ರೆ ಅವ್ರನ್ನ ಹೋಗಿ ಹೊಡೆದಾದ್ರೂ ಪೂಜಾ ಮಾಡಕ್ ಮಾಡಿಸ್ಬೇಕು ಮಾಡೋದಾದ್ರೆ ನೀವು ಮಾಡಿದ್ರೆ ಸಾಕಾಗಿಲ್ಲ ಇನ್ನೇನು ಭಕ್ತರಿಗೆ ಅದಕ್ಕೆ ಮತ್ತೆ ದಂಡ ಕೊಟ್ಟರೆ ಬಡಿಯಾಕಂತ ಅನ್ಕೋಬೇಡಿ ಬಡಿಯೋಗಿಲ್ಲ ಹಿಂದಿನ ಕಾಲದ ಖರೀದಿಸಿ ಆದ್ರೂ ಹೇಳಿದ್ರು ಅಪ್ಪ ಅಮ್ಮನ ಹೊಡಿಯೋಗಿಲ್ಲ ಗೊತ್ತಿಲ್ಲ ಅದಕ್ಕೆ ಯಾರು ಇಲ್ಲ ಸುಮ್ಮನೆ ದಂಡ ಇಟ್ಕೊಳ್ರಿ ಅಷ್ಟೇ ನಿಮ್ಮ ಮನೆಗೆ ಇಟ್ಕೊಡಿ ಅದನ್ನ ಭಿಕ್ಷೆ ಮಾಡ್ಕೊಂಡು ಇದು ಮಾಡ್ಬೇಕು ಈ ಮಂತ್ರೋಪದೇಶ ನಿಮ್ಗೆ ವಿಷಯ ಕೊಡ್ತೀವಿ ಎಲ್ಲರೂ ಶುಭವನ್ನು ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಮಾಂತಿ ಶಾಸ್ತ್ರಗಳು ಪ್ರತಿ ವರ್ಷ ಈ ವೀರಭದ್ರೇಶ್ವರ ಸ್ವಾಮಿಯ ಒಂದು ಜಾತ್ರಾತರವಾಗಿ ಕಾರ್ತಿಕ್ ಮಾಸದಲ್ಲಿ ಸ್ವಾಮಿಯ ಉತ್ಸವವನ್ನು ಮತ್ತು ಈ ದೀಕ್ಷಾ ಸಂಸ್ಕಾರವನ್ನು ಇಷ್ಟರಿಗೆ ಶಿವಪೂಜೆಯನ್ನು ನೆರವೇರಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಂತಿ ಶಾಸ್ತ್ರಗಳು ಮಾಡ್ತಾ ಇದ್ದಾರೆ ಒಳ್ಳೆ ಸತ್ಕರ್ತರ ಈ ದೇವಸ್ಥಾನ ಬರೀ ಗರ್ಭಗುಡಿ ಸಹಿತ ನಾವು ಬಂದೇವೆ ಅವಾಗ ಸಹಿತ ಶಿವಪೂಜೆ ಮಾಡಿ ಇದೆಲ್ಲ ಶೀಟ್ ಹಾಕಿರ್ತೀವಿ ಇನ್ನೂ ಜಾಗ ಇರಲಿಲ್ಲ ಭಾಳ ಅತ್ಯಂತ ಕಷ್ಟದ ಸಂದರ್ಭ ಸಹಿತ ಭಕ್ತರ ಹತ್ರ ಭಿಕ್ಷೆ ಮಾಡಿ ಭಕ್ತರ ಮುಖಾಂತರವಾಗಿ ಸಂಗ್ರಹ ಮಾಡಿಕೊಂಡು ಅವರು ದೇವಸ್ಥಾನವನ್ನು ಕಟ್ಟಿದ್ರು ದೇವಸ್ಥಾನ ಚೆನ್ನಾಗಿ ಮಾಡಿ ಮತ್ತೆ ಈ ಥರದ ಧರ್ಮ ಕಾರ್ಯಗಳು ಸಹಿತ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾನಶಾಸ್ತ್ರ ಮಾಡ್ತಾ ಇದೆ ಆ ಒಂದು ಇಂಥ ಧರ್ಮ ಕಾರ್ಯ ಇದು ಧರ್ಮದ ಕಾರ್ಯ ಭಿಕ್ಷೆ ಕೊಡಿಸೋದು ಗುರು ಕಳಿಸೋದು ಭಕ್ತರಿಗೆ ಒಳ್ಳೆಯದನ್ನು ಮಾಡಿಸೋದು ಇದೆಲ್ಲ ಒಂದು ಒಳ್ಳೆಯ ಕೆಲಸವನ್ನು ಈ ಧರ್ಮದ ಕಾರ್ಯಕ್ಕೆ ಹಲವಾರು ಭಕ್ತರು ದಾನ ನೀಡಿ ಸಹಕಾರ ನೀಡಿ ತಮ್ಮೆಲ್ಲರ ಒಂದು ದಾನವನ್ನು ಮಾಡಿಸಿ ಈ ಕಾರ್ಯಕ್ಕೆ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಸಹಿತ ದಾನ ಯಾರ್ಯಾರು ಮಾಡಿದ್ದಾರೆ ಆ ಎಲ್ಲ ಸತ್ಭಕ್ತರಿಗೆ ಭಗವಂತ ಒಳ್ಳೆಯದು ಮಾಡಿ ವೀರಭದ್ರ ಸ್ವಾಮಿ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಯಾಕಂದರೆ ವೀರಭದ್ರ ಸ್ವಾಮಿ ಭಾಳ ಅತ್ಯಂತ ಜಾಗೃತವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ನಾವು ಹಲವಾರು ಸಲ ನೋಡಿದ್ದು ಭಾಳ ಅತ್ಯಂತ ಶಕ್ತಿಯುತವಾಗಿ ಬರುವಂಥ ಭಕ್ತರಿಗೆ ಪ್ರಾರ್ಥನೆ ಮಾಡುವಂಥ ಭಕ್ತರಿಗೆ ಎಲ್ಲ ರೀತಿಯ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ವೀರಭದ್ರ ಸ್ವಾಮಿ ಹೊಂದಿದ್ದಾನೆ ಹಾಗೆ ಅಂತ ವೀರಭದ್ರ ಸ್ವಾಮಿಯಲ್ಲಿ ಅನಂತ ನಮ್ಮನ್ನು ಸಮರ್ಪಣೆ ಮಾಡಿ
ಈ ಪೂಜೆಯಲ್ಲಿ ಪಾಲ್ಗೊಳ್ಳಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ಇದಕ್ಕೆ ದಾನ ಮಾಡಿರ್ತಕ್ಕಂಥ ದಾನಿಗಳಿಗೂ ಸಹಿತ ನಿವೃತ್ತ ಸ್ವಾಮಿ ಆಯುಷ್ಯ ಆರೋಗ್ಯವನ್ನು ಕೊಡುವಂತ ತುಂಬುವುದರಿಂದ ಹಾರೈಸಿ ನಮ್ಮೆರಡು ಮಾತು ವಿರಾಮ ಹೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. Thank you.